ರಾಮ್ ಸಹಾಯ್ ಪಾಂಡೆ. ರಾಮ್ ಸಹಾಯ್ ಪಾಂಡೆ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ರೀಸೆಂಟ್ ಆಗಿ ಮರಣ ಹೊಂದಿದ್ದಾರೆ. ಇಂಥವು ರೀಸೆಂಟ್ ಆಗಿ ಏನಾದ್ರೂ ಮರಣ ಹೊಂದಿದ್ರೆ ಕೇಳ್ತಿರ್ತಾನೆ. ರಾಮ್ ಸಹಾಯ್ ಪಾಂಡೆ ಪ್ರಮುಖವಾಗಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಇತ್ತೀಚೆಗೆ ಮರಣ ಹೊಂದಿರೋರು ರಾಮ್ ಸಹಾಯ್ ಪಾಂಡೆ. ವೆರಿ ಗುಡ್. ಇದಕ್ಕೆ ಸರ್ ಯಾವ್ದು ಉತ್ತರ? ಇಲ್ಲಿ ಕಲೆ ಅಂತ ಬರ್ತದೆ. ಕಲೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ. ರೀಸೆಂಟ್ ಆಗಿ ಮರಣ ಹೊಂದಿದ್ದಾರೆ, ಕಲೆ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ, ಗೊತ್ತಿರಲಿ. ಇತ್ತೀಚೆಗೆ ಸುಶೀಲ್ ಕುಮಾರ್ ಮೋದಿ ಅವರು ಮರಣ ಹೊಂದಿದ್ದಾರೆ, ಅದು ಗೊತ್ತಿರಲಿ. ಇತ್ತೀಚೆಗೆ ರೀಸೆಂಟ್ ಆಗಿ ಸುಶೀಲ್ ಕುಮಾರ್ ಮೋದಿ ಅಂತ ಬರ್ತದೆ. ಸುಶೀಲ್ ಕುಮಾರ್ ಮೋದಿ ಅವರು ಮರಣ ಹೊಂದಿದ್ದಾರೆ. ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ವೆರಿ ಗುಡ್. ಇದಕ್ಕೆ ರಾಜಕೀಯ ಕ್ಷೇತ್ರ ಅಂತ ಕರೀತಾರೆ. ಬಿಹಾರ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ. ಓಕೆನಾ? ಸೊ ಇಂಥ ರೀಸೆಂಟ್ ಆಗಿ ಏನಾದ್ರೂ ಮರಣ ಹೊಂದಿದ್ರೆ ಕೇಳ್ತಾನ್ರಿ, ಓದ್ಕಿರಿ. ರಾಮ್ ಸಹಾಯ್ ಜನಪದ ಐಕನ್ ಪದ್ಮಶ್ರೀ ಪ್ರಶಸ್ತಿ ಬಂದಿತ್ತಂತ. ಓಕೆನಾ? ರಾಮ್ ಸಹಾಯ್ 2022ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂದಿತ್ತು. ಯಾವ ವರ್ಷದಲ್ಲಿ ಬಂದಿತ್ತು ಅಂತ ಕೇಳ್ಬೋದು. 2022ರಲ್ಲಿ. ಇವರಿಗೆ 1980ರಲ್ಲಿ ನೃತ್ಯ ಶಿರೋಮಣಿ ಅಂತ ಒಂದು ಕೃಷಿ ಬಿರುದನ್ನ ಕೊಡ್ತಾರೆ. ರಾಮ್ ಸಹಾಯ್ ಪಾಂಡೆ ರೀಸೆಂಟ್ ಆಗಿ ಮರಣ ಹೊಂದಿದ್ದಾರೆ. ಸೊ ಓದ್ಕಿರಿ. ಇವರು ಪ್ರಮುಖವಾಗಿ ಯಾವ ರಾಜ್ಯ ಅಂತ ಗೊತ್ತಿರಲಿ, ಮಧ್ಯಪ್ರದೇಶ ರಾಜ್ಯಕ್ಕೆ ಸಂಬಂಧಪಟ್ಟ. ಮಧ್ಯಪ್ರದೇಶದಕ್ಕೆ ಸರಿ ಯಾವುದು? ಇಂಥ ರೀಸೆಂಟ್ ಆಗಿ ಮರಣ ಹೊಂದಿರೋರನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿ ಅದ ರಾಮ್ ಸಹಾಯ್ ಪಾಂಡೆ ರೀಸೆಂಟ್ ಆಗಿ ಮರಣ ಹೊಂದಿದ್ದಾರೆ, ಅದು ಗೊತ್ತಿರಲಿ. ಇತ್ತೀಚೆಗೆ ಕೃಷ್ಣ ವೇಣಿ ಅಂತ ಬರ್ತಾರೆ. ಕೃಷ್ಣ ವೇಣಿ ರೀಸೆಂಟ್ ಆಗಿ ಮರಣ ಹೊಂದಿದ್ದಾರೆ. ಇವರು ತೆಲುಗು ನಟಿ ಆಗಿದ್ದಾರೆ, ತೆಲುಗು ನಟಿ. ನೆಕ್ಸ್ಟ್, ನಮೀಬಿಯಾದ ಸಂಸ್ಥಾಪಕ ಪಿತಾಮಹ ಮತ್ತು ನಮೀಬಿಯಾ ದೇಶದ ಮಾಜಿ ಅಧ್ಯಕ್ಷರಾಗಿರತಕ್ಕಂಥ ಸ್ಯಾಮ್ ನಜೋಮಾ ಅಂತ ಬರುತ್ತೆ. ಸ್ಯಾಮ್ ನಜೋಮರ್ ಅವರು ರೀಸೆಂಟ್ ಆಗಿ ಮರಣ ಹೊಂದಿದ್ದಾರೆ. ಜರ್ಮನಿ ದೇಶದ ಮಾಜಿ ಅಧ್ಯಕ್ಷ ಹೋಸ್ಟಾ ಕೋಹ್ಲಾರ್ ಅಂತ ಬರುತ್ತೆ. ಹೋಸ್ಟಾ ಕೋಹ್ಲಾರ್ ಅವರ ಸಮಿತಿಗೆ ಇತ್ತೀಚೆಗೆ ಮರಣ ಹೊಂದಿದ್ದಾರೆ. ಮತ್ತೆ ಭಾರತದ ಚುನಾವಣಾ ಆಯೋಗದ ಮಾಜಿ ಆಯುಕ್ತರಾಗಿರತಕ್ಕಂಥ ನವೀನ್ ಚಾವ್ಲಾ ಇವರು ಕೂಡ ಇತ್ತೀಚೆಗೆ ಮರಣ ಹೊಂದಿದ್ದಾರೆ. ನವೀನ್ ಚಾವ್ಲಾ ಇವರು ಭಾರತದ ಚುನಾವಣಾ ಆಯೋಗದ ಮಾಜಿ ಆಯುಕ್ತರಾಗಿದ್ದರು. ಸೊ ಓಕೆನಾ? ಅವರು ರೀಸೆಂಟ್ ಆಗಿ ಮರಣ ಹೊಂದಿದ್ದಾರಂತೆ. ಸೊ ಗೊತ್ತಿರಲಿ. ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಓಂ ಪ್ರಕಾಶ್ ಔತಲ್ ಅಂತ ಬರುತ್ತೆ. ಓಂ ಪ್ರಕಾಶ್ ಔತಲ್ ಪ್ರಮುಖವಾಗಿ ಹರಿಯಾಣ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿದ್ರು. ಇತ್ತೀಚೆಗೆ ರೀಸೆಂಟ್ ಆಗಿ ಮರಣ ಹೊಂದಿದ್ದಾರೆ. ಶ್ಯಾಮ್ ಬೆನಗಲ್ ಅಂತ ಬರುತ್ತೆ. ಶಕ್ತಿ ಶ್ಯಾಮ್ ಬೆನಗಲ್ ರೀಸೆಂಟ್ ಆಗಿ ಮರಣ ಹೊಂದಿದ್ದಾರೆ. ಇವರು ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ, ಸಿನಿಮಾ ಕ್ಷೇತ್ರ ರೈಟ್ ಅಂತ. ನೆಕ್ಸ್ಟ್, ವಿಶ್ವದ ಅತ್ಯಂತ ಹಿರಿಯ ಒಲಿಂಪಿಕ್ ಸ್ವರ್ಣ ಪದಕ ಓಕೆನಾ ವಿಜೇತರಾಗಿರ್ತಕ್ಕಂಥವ್ರು ಜಿಮ್ನಾಸ್ಟಿಕ್ ಪಟರೆ ಹಂಗೇರಿ ದೇಶದವರು ಯಾರು ಕೆಲೆಟಿ ಅಂತ ಬರ್ತದೆ. ಅಗಸಸ್ ಕೆಲೆಟಿ ಅವರು ರೀಸೆಂಟ್ ಆಗಿ ಮರಣ ಹೊಂದಿದ್ದಾರೆ. ಇವರು ಜಿಮ್ನಾಸ್ಟಿಕ್ ಪಟರೆ ಯಾವ ದೇಶ ಅಂತ ಕೇಳ್ಬೋದ್ರೆ ಹಂಗೇರಿ ದೇಶಕ್ಕೆ ಸಂಬಂಧಪಟ್ಟ. ಇವರೆಲ್ಲ ರೀಸೆಂಟ್ ಆಗಿ ಮರಣ ಹೊಂದಿರತಕ್ಕಂಥವ್ರು, ಓದ್ಕಿರಿ ನೀವು. ನೋಡಿ, ಇತ್ತೀಚೆಗೆ MT ವಾಸುದೇವನ್ ನಾಯರ್, ಇಂಪಾರ್ಟೆಂಟ್. ಇತ್ತೀಚೆಗೆ ರೀಸೆಂಟ್ ಆಗಿ MT ವಾಸುದೇವನ್ ನಾಯರ್ ಅವರು ಮರಣ ಹೊಂದಿದ್ದಾರೆ. ಇವರು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ, ಸಾಹಿತ್ಯ ಕ್ಷೇತ್ರ ರೈಟ್ ಅಂತ. ನೆಕ್ಸ್ಟ್, ಪಂಪಾ ಪ್ರಶಸ್ತಿಯನ್ನು ಪಡೆದುಕೊಂಡಿರತಕ್ಕಂಥ ನ್ಯಾಯಮೂರ್ತಿ ಡಿಸೋಜರ್ ಅವರು ಸಮಿತಿಗೆ ಮರಣ ಹೊಂದಿದ್ದಾರೆ. ಡಿಸೋಜ್ ಅಂತ ಕರೀತಾರೆ. ಅವರು ಕೂಡ ಇತ್ತೀಚೆಗೆ ರೀಸೆಂಟ್ ಆಗಿ ಮರಣ ಹೊಂದಿದ್ದಾರೆ, ಓದಿಕೆರೆ ಬಿಡಬೇಡ್ರೆ. ನೆಕ್ಸ್ಟ್, ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಆರ್ಥಿಕ ಸಲಹೆಗಾರರಾಗಿದ್ರು. ಓಕೆನಾ? ಯಾರು ಸರ್ ಅಂತ ಕೇಳಿದ್ರೆ ಬಿಬೇಕ್ ದೇಬ್ರಾಯ್. ಇತ್ತೀಚೆಗೆ ಮರಣ ಹೊಂದಿರತಕ್ಕಂಥ ಬಿಬೇಕ್ ದೇಬ್ರಾಯ್ ಯಾವ ಕ್ಷೇತ್ರ ಅಂತ ಕೇಳ್ತಾನೆ? ಪ್ರಧಾನಮಂತ್ರಿ ಆರ್ಥಿಕ ಸಲಹೆಗಾರರಾಗಿದ್ರು. ಹೆಂಗ ಸುಬ್ರಹ್ಮಣ್ಯಂ ಅಂತ ನೋಡ ಆ ಟೈಪ್. ಓಕೆನಾ? ಅದೇ ರೀತಿಯಾಗಿ ಇತ್ತೀಚೆಗೆ ಲತಿಕಾ ಕಾಟ್ ಅಂತ ಬರ್ತಾರೆ. ಲತಿಕಾ ಕಾಟ್ರ್ ಅವರು ಮರಣ ಹೊಂದಿದ್ದಾರೆ. ಇವರು ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ, ಅದು ಗೊತ್ತಿರಲಿ. ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಭಾರತ ದೇಶದ ಅತ್ಯಂತ ಶ್ರೀಮಂತ, ಉದ್ಯಮ ಅಲ್ಲ, ಶಿಲ್ಪಿ ಕಳಗಳಲ್ಲಿ ಒಬ್ಬ ಅಂತ. ಶ್ರೀಮಂತ ಅತ್ಯಂತ ಶಿಲ್ಪಿ ನೋಡಿ ಇವರು. ಲಲಿತಾ ಕಾಟ ಕೇಳಿದಪ್ಪ ಅಂದ್ರೆ ಇವರು ಪ್ರಮುಖವಾಗಿ ಶಿಲ್ಪ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ಸೊ ಗೊತ್ತಲ್ಲಿ. ಮತ್ತೆ ನಾ ಕಂಡಪಟ್ಟದ ರತನ್ ಟಾಟಾ ಅಂತ ಬರ್ತಾರೆ. ಇತ್ತೀಚೆಗೆ ಮರಣ ಹೊಂದಿರತಕ್ಕಂಥ ರತನ್ ಟಾಟಾ ಇವರು ಕೂಡ ಮರಣ ಹೊಂದಿದ್ದಾರೆ. ಗೊತ್ತದ? ಇವರು ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ. ಓಕೆನಾ? ಟಾಟಾ ಕಂಪ್ನಿ ಐತಲ್ಲ, ಆ ಒಂದು ಇದಕ್ಕೆ ಸಂಬಂಧಪಟ್ಟ ರತನ್ ಟಾಟಾ ರೀಸೆಂಟ್ ಆಗಿ ಮರಣ ಹೊಂದಿದ್ದಾರೆ. ಮತ್ತೆ ಸುಜುಕಿ ಅಂತ ಬರುತ್ತೆ. ಸುಜುಕಿ ಅವರು ರೀಸೆಂಟ್ ಆಗಿ ಮರಣ ಹೊಂದಿದ್ದಾರೆ. ಸುಜುಕಿ. ಓಕೆನಾ? ಇವರು ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟರು, ಉದ್ಯಮ. ಇಂಥವು ರೀಸೆಂಟ್ ಆಗಿ ಏನಾದ್ರೂ ಮರಣ ಹೊಂದಿದ್ರೆ ಪಕ್ಕ ಬರ್ತದ್ರೆ, ಓದ್ಕೇರಿ ಬಿಡಬೇಡ ಅಷ್ಟೇ. ಆಯ್ತು, ನೆಕ್ಸ್ಟ್ ಕ್ವಶನ್ಸ್ ನೋಡಿ. ಇತ್ತೀಚೆಗೆ ಆರ್ಟಿಮಿಸ್ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥ 54ನೇ ದೇಶ ಯಾವ್ದ್ರಿ? ಆರ್ಟಿಮಿಸ್ ಒಪ್ಪಂದ ಅಂತ ಬರ್ತದ, ಅದಕ್ಕೆ ಸಹಿ ಹಾಕಿರತಕ್ಕಂಥ 54ನೇ ದೇಶ ಅಮೆರಿಕ, ಬಾಂಗ್ಲಾದೇಶ, ಶ್ರೀಲಂಕಾ, ಭೂತಾನ್. ಆರ್ಟಿಮಿಸ್ ಒಪ್ಪಂದ ಅಂತ ಬರ್ತದ, ಅದಕ್ಕೆ ಸಹಿ ಹಾಕಿರತಕ್ಕಂಥ 54ನೇ ದೇಶ ಯಾವ್ದಂತ ಕೇಳ್ಬೋದು. ವೆರಿ ಗುಡ್, ಚೂಪರ್. ಇದಕ್ಕೆ ಸರ್ ಯಾವ್ದು ಉತ್ತರ? ಬಾಂಗ್ಲಾದೇಶ ರೈಟ್ ಅಂತ ನೋಡಿ. 54ನೇ ದೇಶ ಪ್ರಮುಖವಾಗಿ ಬಾಂಗ್ಲಾದೇಶವಾಗಿದೆ. ಇಂಪಾರ್ಟೆಂಟ್ ಅದು, ಓದ್ಕೇರಿ. ಆರ್ಟಿಮಿಸ್ ಒಪ್ಪಂದಗಳಂತ ಬರ್ತದ, ಅದಕ್ಕೆ ಬಾಂಗ್ಲಾದೇಶ ರೀಸೆಂಟ್ ಆಗಿ ಸಹಿ ಹಾಕಿದೆ. ಅದು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ. ಬಾಹ್ಯಾಕಾಶದಲ್ಲಿ ಶಾಂತಿಯುತ ಮತ್ತು ಸುಸ್ಥಿರ ಪಾರದರ್ಶಕ ಪರಿಶೋಧನೆಯನ್ನು ಉತ್ತೇಜಿಸಲು ಅದು ಒಪ್ಪಂದ ಐತ್ರಿ.
ಆ ಒಪ್ಪಂದಕ್ಕೆ ಸಹಿ ಹಾಕಿರತಕ್ಕಂತ 54ನೇ ದೇಶ ಬಾಂಗ್ಲಾದೇಶ ನೋಡಿ, ಬಾಂಗ್ಲಾದೇಶ. ಸೊ ಗೊತ್ತಿರಲಿ, ನೆನ್ಪಿಟ್ಕೊಳ್ಳಿ. ಓಕೆನಾ? ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಇತ್ತೀಚೆಗೆ ರೀಸೆಂಟ್ ಆಗಿ ಇಂಗ್ಲಿಷ್ ಅನ್ನು ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡ್ಯಾರ. ಈ ಕೆಳಗಿನ ಯಾವ ದೇಶದ್ರು, ಇಲ್ಲಿ ಇಂಗ್ಲಿಷ್ ಅಂತ ಬರ್ತದೆ, ಇಂಗ್ಲಿಷ್ ಅನ್ನ ಅಧಿಕೃತ ಭಾಷೆಯನ್ನಾಗಿ ಯಾರು ಘೋಷಣೆ ಮಾಡಿದ್ದಾರೆ? ಅಧಿಕೃತ ಭಾಷೆಯನ್ನಾಗಿ ಟಕ್ಕಂತಾಕಿ. ಇಂಗ್ಲಿಷ್ ಅನ್ನು ಅಧಿಕೃತ ಭಾಷೆಯನ್ನಾಗಿ ರೀಸೆಂಟ್ ಆಗಿ ಯಾರು ಸರ್ ಅಂದ್ರೆ ಅಮೆರಿಕ ದೇಶ. ರೈಟ್ ಅಂತ ನೋಡಿ. ಅಮೆರಿಕ ದೇಶದವರು ಇಂಗ್ಲಿಷ್ ಅನ್ನು ಅಧಿಕೃತ ಭಾಷೆಯನ್ನಾಗಿ ರೀಸೆಂಟ್ ಆಗಿ ಘೋಷಣೆ ಮಾಡಿದ್ದಾರೆ. ಗೊತ್ತಿರಲಿ. ಹಾಗಾದ್ರೆ ಈ ಕೆಳಕಂಡವುಗಳಲ್ಲಿ ಬೊಂಬೋ ಸಾಗರ ಸಮರಾಭ್ಯಾಸ ಭಾರತ ಮತ್ತು ಯಾವ ದೇಶಕ್ಕೆ ಸಂಬಂಧಪಟ್ಟದು? ಬೊಂಬೋ ಸಾಗರ ನೋಡಿ, ಬೊಂಬೋ ಸಾಗರ ಸಮರಾಭ್ಯಾಸ. ಬೊಂಬೋ ಸಾಗರ ಸಮರಾಭ್ಯಾಸವು ಭಾರತ ಮತ್ತು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾನೆ. ಎಕ್ಸಲೆಂಟ್, ಸೂಪರ್. ಇದಕ್ಕೆ ಸರಿ ಯಾವ್ದು ಉತ್ತರ? ಭಾರತ ಮತ್ತು ಅಮೆರಿಕ ದೇಶಕ್ಕೆ ಸಂಬಂಧಪಟ್ಟ. ಇತ್ತೀಚೆಗೆ ಬೆಸ್ಟನ್ ಶರ್ಮಾ ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಯಾವ ದೇಶದ ರಾಷ್ಟ್ರೀಯ ದಿನಕ್ಕೆ ಭಾಗವಹಿಸಿದರು? ಯಾವ ದೇಶದ 117ನೇ ರಾಷ್ಟ್ರೀಯ ದಿನಕ್ಕೆ ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬೆಸ್ಟನ್ ಶರ್ಮರವರು ಭಾಗವಹಿಸಿದರು? ಸೂಪರ್. ಭೂತಾನ್ ದೇಶ. ಇದಕ್ಕೆ ಸರಿ ಯಾವ್ದು ಉತ್ತರ ನೋಡಿ? ಭೂತಾನ್ ದೇಶ ಅಂತ ಬರ್ತದೆ. ಬೋಳೋ ಹದ್ದನ್ನು ರಾಷ್ಟ್ರೀಯ ಪಕ್ಷಿಯನ್ನಾಗಿ ಘೋಷಣೆ ಮಾಡಿರ್ತಕ್ಕಂಥ ದೇಶ ಯಾವ್ದ್ರಿ? ಇತ್ತೀಚೆಗೆ ರೀಸೆಂಟ್ ಆಗಿ ಇಲ್ಲಿ ಬೋಳೋ ಹದ್ದು, ಕರೆಕ್ಟ್ ಆಗಿ ಕೇಳಿ. ಬೋಳೋ ಹದ್ದನ್ನು ರಾಷ್ಟ್ರೀಯ ಪಕ್ಷಿ ನೋಡಿ, ರಾಷ್ಟ್ರೀಯ ಪಕ್ಷಿ. ಬೋಳೋ ಹದ್ದನ್ನು ರಾಷ್ಟ್ರೀಯ ಪಕ್ಷಿಯನ್ನಾಗಿ ಘೋಷಣೆ ಮಾಡಿರ್ತಕ್ಕಂಥ ಒಂದು ದೇಶ. ಸೂಪರ್. ಅಮೆರಿಕ ದೇಶ. ರೈಟ್ ಅಂತ ನೋಡಿ. ಬೋಳೋ ಹದ್ದು ರಾಷ್ಟ್ರೀಯ ಪಕ್ಷಿ ಕೇಳಿದ್ರೆ ಅಮೆರಿಕ ದೇಶ ಅಂತ ಹಾಕಿ. ಓಕೆನಾ? ಹಾಗಾದ್ರೆ ಈ ಕೆಳಕಂಡವುಗಳಲ್ಲಿ ಇತ್ತೀಚೆಗೆ WHO ದಿಂದ ಹೊರಗಡೆ ಬಂದಿರತಕ್ಕಂಥ ದೇಶ ಯಾವ್ದ್ರೆ? ರೀಸೆಂಟ್ ಆಗಿ ಇಲ್ಲಿ WHO ದಿಂದ ಹೊರಗೆ ಬಂದಿರತಕ್ಕಂಥ ದೇಶ. ರೀಸೆಂಟ್ ಆಗಿ WHO ದಿಂದ ಹೊರಗಡೆ ಬಂದಿರತಕ್ಕಂಥ ದೇಶ. ಸೂಪರ್, ಎಕ್ಸಲೆಂಟ್, ಮಾರ್ಲಸ್. ಇದಕ್ಕೆ ಸರ್ ಯಾವ್ದು ಉತ್ತರ? ಅಮೆರಿಕ ದೇಶ ಮತ್ತೆ ಇನ್ನೊಂದು ಅರ್ಜೆಂಟೈನಾ ಅಂತ ಕರೀತಾರೆ. ಅಮೆರಿಕ ಮತ್ತು ಅರ್ಜೆಂಟೈನಾ ದೇಶ ರೀಸೆಂಟ್ ಆಗಿ ಒಂದು WHO ದಿಂದ ಹೊರಗಡೆ ಬಂದಿರತಕ್ಕಂಥ 2 ದೇಶಗಳು. ಸೊ ಎಲ್ಲ ಕರೆಂಟ್ ಅಫೇರ್ಸ್ ಅನ್ಬಿಟ್ಕೊಳ್ಳಿ. ಇತ್ತೀಚೆಗೆ ರೀಸೆಂಟ್ ಆಗಿ ಗ್ರೀಸ್ ದೇಶದಲ್ಲಿ ಭೂಕಂಪ ಉಂಟಾಗದ, ಅದು ಗೊತ್ತಿಲ್ಲ. ಯಾವ ದೇಶದಲ್ಲಿ ಭೂಕಂಪ ಅಂತ ಕೇಳ್ಬೋದ್ರೆ ಗ್ರೀಸ್ ದೇಶದಲ್ಲಿ ಭೂಕಂಪ ಉಂಟಾಗಿದೆ. ಸೊ ಅದಕ್ಕೋಸ್ಕರನಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ. ಮತ್ತೆ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶದಲ್ಲಿ ಸಮಿತಿ ಭೂಕಂಪ ಉಂಟಾಗಿದೆ. ಆಪರೇಷನ್ ಬ್ರಹ್ಮ ಅಂತ ಪ್ರಾರಂಭಿಸಲಾಗಿದೆ. ಇತ್ತೀಚೆಗೆ ಮಲೇರಿಯಾ ಮುಕ್ತ ಅಂತ ಘೋಷಣೆ ಮಾಡ್ರೆ, ಎಲ್ಲ ಗೊತ್ತಿರಲಿ. ಮಲೇರಿಯಾ ಮುಕ್ತ ಯಾವ ದೇಶವನ್ನು ಮಲೇರಿಯಾ ಮುಕ್ತ ಅಂತ ಘೋಷಣೆ ಮಾಡ್ರೆ ಸರ್ ಅಂದ್ರೆ ಜಾರ್ಜಿಯಾ ಅಂತ ಬರ್ತದೆ. ಜಾರ್ಜಿಯಾ ಅನ್ನುವ ದೇಶವನ್ನು ರೀಸೆಂಟ್ ಆಗಿ ಮಲೇರಿಯಾ ಮುಕ್ತ ಅಂತ ಘೋಷಣೆ ಮಾಡ್ರ. ಓಕೆನಾ? ಸೊ ಓದಿಕೆ ಇಂಥ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡೋಣ ಪ್ರಪಂಚದ. ನೋಡಿ, ಇತ್ತೀಚೆಗೆ ಆಪರೇಷನ್ ಬ್ರಹ್ಮ ಇವುಗಳಿಂದಲ್ಲ, ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶದಲ್ಲಿ ಭೂಕಂಪ ಉಂಟಾಗಿತ್ತಲ್ಲ, ಅವರಿಗೆ ಸಹಾಯ ಮಾಡೋಕ್ಕೋಸ್ಕರನೇ ಆಪರೇಷನ್ ಬ್ರಹ್ಮ ಅಂತ ಸ್ಟಾರ್ಟ್ ಮಾಡ್ರ. ಇವೆಲ್ಲ ಆಪರೇಷನ್ಗಳೆಲ್ಲ ಒಂದೇ ಬರೋ ಟೈಪಿಗೆ ಕೇಳ್ತೀನಿ, ಈಗಾಗಲೇ ನಿಮಗೆ ಹೇಳಿಕೊಟ್ಟಿದ್ದೀನಿ. ಮತ್ತೆ ಮಯನ್ಮಾರ್ ದೇಶದಲ್ಲಿ ಸಮಿತಿಗೆ ತುರ್ತು ಪರಿಸ್ಥಿತಿಯನ್ನು ರೀಸೆಂಟ್ ಆಗಿ ಘೋಷಣೆ ಮಾಡಿರೋದಲ್ಲ, ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ರ. ಮಿಜೋರಾಂ ರಾಜ್ಯ ಮಯನ್ಮಾರ್ ದೇಶಕ್ಕೆ ಬೇಲಿನ ಹಾಕ್ಯಾರ ಕೇಂದ್ರ ಸರ್ಕಾರದ. ನೆಕ್ಸ್ಟ್, ಇತ್ತೀಚೆಗೆ ಬ್ರಿಕ್ಸ್ಗೆ ಸೇರ್ಪಡೆ ಆಗಿರತಕ್ಕಂಥ ಒಂದು ದೇಶ ಯಾವುದು ಸರ್ ಅಂದ್ರೆ ಇಂಡೋನೇಷ್ಯಾ ಅಂತ ಬರ್ತದೆ. ಬ್ರಿಕ್ಸ್ಗೆ ಸೇರ್ಪಡೆ ಆಗಿರತಕ್ಕಂಥ ದೇಶ ಇಂಡೋನೇಷ್ಯಾ. ಬ್ರಿಕ್ಸ್ ಬ್ಯಾಂಕಿಗೆ ಸೇರ್ಪಡೆ ಆಗಿರತಕ್ಕಂಥ ದೇಶ ಸಮಿತಿಗೆ ಇಂಡೋನೇಷ್ಯಾ. ಓಕೆನಾ? ನೆನ್ಪಿಟ್ಕೊಳ್ಳಿ. ಮತ್ತೆ 2025 ಗಣರಾಜ್ಯೋತ್ಸವಕ್ಕೆ ಇಂಡೋನೇಷ್ಯಾದ ಅಧ್ಯಕ್ಷರು ಅತಿಥಿಯಾಗಿ ಬಂದಿದ್ದರು. ಭಾರತ ಮತ್ತು ಇಂಡೋನೇಷ್ಯಾ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಕೊಂಡ್ಕೊಂತೀವಿ ಅಂತ ಒಪ್ಪಂದ ಮಾಡಿಕೊಂಡ್ರ. ಸೊ ಇಷ್ಟು ಇಂಡೋನೇಷ್ಯಾದ ಒಂದು ಕರೆಂಟ್ ಅಫೇರ್ಸ್. ನೋಡಿ, ಇತ್ತೀಚೆಗೆ ಮಿಜೋರಾಂನಿಂದ ಮೊದಲ ಬಾರಿಗೆ ಅಂಥೋರಿಯಂ ಹೂಗಳನ್ನು, ಕರೆಕ್ಟ್ ಕೇಳಿ, ಮಿಜೋರಾಂ ರಾಜ್ಯದಿಂದ ಮೊದಲ ಬಾರಿಗೆ ಅಂಥೋರಿಯಂ ಎಂಬ ಹೂಗಳನ್ನ ಯಾವ ದೇಶಕ್ಕೆ ಕಳಿಸಿದ್ದಾರೆ ಅಂತ ಕೇಳಬಹುದ್ರಿ. ಯಾವ ದೇಶ ಸರ್ ಅಂತ ಕೇಳಿದ್ರೆ ಸಿಂಗಾಪುರ ದೇಶಕ್ಕೆ ಮೊದಲ ಬಾರಿಗೆ ಕಳಿಸ್ಯಾರಂತೆ. ಸಿಂಗಾಪುರ ದೇಶ. ಇದಕ್ಕೆ ಸರಿ ಯಾವ್ದು ಉತ್ತರ? ಓದಿಕೆರೆ ಬಿಡ್ಬೇಡ್ರಿ. ಇದಕ್ಕೆ ಏನಾಗ್ತದ ಮರೆಯ, ಒಂದ್ ನಿಮಿಷ. ದೇಶಕ್ಕೆ ಸಂಬಂಧಪಟ್ಟದು ಭಾರತ ಮತ್ತು ಸಿಂಗಾಪುರ ದೇಶ ಸಿಂಬ್ಯಾಕ್ ಸಮರಾಭ್ಯಾಸ. ಆಯ್ತಾ? ಗೊತ್ತಿರಲಿ. ಮತ್ತೆ ಭಾರತ ದೇಶದಲ್ಲಿ ಕರೆಕ್ಟ್ಗೆ ಭಾರತಕ್ಕೆ ಅತಿ ಹೆಚ್ಚು FDI ಹೂಡಿಕೆ ಮಾಡತಕ್ಕಂಥ ದೇಶ ಯಾವುದು? ಸಿಂಗಾಪುರ ದೇಶ. ನೋಡಿ, ಸಿಂಗಾಪುರ ದೇಶ ಅತಿ ಹೆಚ್ಚು FDI ಹೂಡಿಕೆ ಮಾಡುತ್ತದೆ. ಮತ್ತೆ ದುಬೈ UAE ದೇಶದ ದುಬೈಗೆ ಅತಿ ಹೆಚ್ಚು FDI ಹೂಡಿಕೆ ಮಾಡತಕ್ಕಂಥ ಒಂದು ದೇಶ ಯಾವುದು ಸರ್ ಅಂದ್ರೆ ಭಾರತ ದೇಶ. ಸೊ ಇವೆಲ್ಲ ನೆನ್ಪಿಟ್ಕೊಳ್ಳಿ. ಭಾರತ ದೇಶದಲ್ಲಿ ಅತಿ ಹೆಚ್ಚು FDI ಕೇಳಿದಪ್ಪ ಅಂದ್ರೆ ಮಹಾರಾಷ್ಟ್ರ, ಸೆಕೆಂಡ್ ಗುಜರಾತ್, ಥರ್ಡ್ ನಮ್ಮ ಕರ್ನಾಟಕ ರಾಜ್ಯ. ಆಯ್ತಾ? ನೆಕ್ಸ್ಟ್, ದ್ವಿಪಕ್ಷೀಯ ವಹಿವಾಟುಗಳಿಗೆ ಸ್ಥಳೀಯ ಕರೆನ್ಸಿಗಳ ಬಳಕೆಯನ್ನು ಕುರಿತು RBI ಮತ್ತು ಮಾರಿಷಸ್ ದೇಶ ಇವರಿಬ್ಬರು ಒಪ್ಪಂದ ಮಾಡಿಕೊಂಡ್ರಂತೆ, ಗೊತ್ತಿರಲಿ. ನೆಕ್ಸ್ಟ್, ಇತ್ತೀಚೆಗೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಮಾರಿಷಸ್ ದೇಶದ ರಾಷ್ಟ್ರೀಯ ದಿನಕ್ಕೆ ಭಾಗವಹಿಸಿದ್ರು, ಅದು ಗೊತ್ತಿರಲಿ. ಇಲ್ಲಿ ಮಾರಿಷಸ್ ದೇಶ ಅಂತ ಬರ್ತದ್ರಿ. ಮಾರಿಷಸ್ ದೇಶದ ರಾಷ್ಟ್ರೀಯ ದಿನಕ್ಕೆ ಭಾಗವಹಿಸಿರ್ತಕ್ಕಂಥವ್ರು ಯಾರು ಸರ್ ಅಂದ್ರೆ ಮಾನ್ಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇವರೇ, ನಮ್ಮ ನರೇಂದ್ರ ಮೋದಿ. ಮತ್ತೆ ಮಾರಿಷಸ್ ದೇಶದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರಿಗೆ ನೀಡಿ ಗೌರವಿಸಲಾಗಿದೆ. ಮತ್ತೆ ಇನ್ನೊಂದು ಶ್ರೀಲಂಕಾ ದೇಶದೆಲ್ಲ ಗೊತ್ತಿಲ್ಲ. ಶ್ರೀಲಂಕಾ ದೇಶದ
ಶ್ರೀಲಂಕಾ ದೇಶದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ಮಿತ್ರ ವಿಭೂಷಣ ಅಂತ ಬರುತ್ತೆ. ಮಿತ್ರ ವಿಭೂಷಣ ಪ್ರಶಸ್ತಿಯನ್ನು ಇತ್ತೀಚೆಗೆ ಪಡೆದುಕೊಂಡಿರ್ತಕ್ಕಂಥವ್ರು ನರೇಂದ್ರ ಮೋದಿ, ರೈಟ್ ಅಂತ ನೋಡಿ. ನರೇಂದ್ರ ಮೋದಿ ಹಿಂಗನೆ ಕೇಳಬಹುದು, ಮಿತ್ರ ವಿಭೂಷಣ ಪ್ರಶಸ್ತಿ ಇದು ಯಾವ ದೇಶದ ಅಂತ ಕೇಳಬಹುದು. ಇದು ಶ್ರೀಲಂಕಾ ದೇಶದ್ರೆ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರಿಗೆ ನೀಡಿ ಗೌರವಿಸಲಾಗಿದೆ. ನೋಡಿ, ಇತ್ತೀಚೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಾರ್ವಜನಿಕ ಸೇವೆ ಮತ್ತು ನಾವೀನ್ಯತಾ ಸಂಸ್ಥೆಯನ್ನು ಎಲ್ಲಿ ಉದ್ಘಾಟನೆ ಮಾಡ್ಯಾರ ಅಂತ ಕೇಳ್ತಾನೆ. ಮಾರಿಷಸ್ ದೇಶದಲ್ಲಿ ರೀಸೆಂಟ್ ಆಗಿ ಉದ್ಘಾಟನೆ ಮಾಡ್ಯಾರ. ಮಾರಿಷಸ್ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ನವೀನ್ ಚಂದ್ರ ರಾಮಗುಲ್ಲಂ ಅಂತ ಬರ್ತಾರೆ, ನಮ್ಮ ಭಾರತೀಯ ಮೂಲದವರ. ಅವ್ರೇನ ಸರ್ ಅಂದ್ರೆ ಇಬ್ರು ಕೂಡಿಕೇಶ್ ಅದನ್ನ ಉದ್ಘಾಟನೆ ಮಾಡ್ಯಾರ. ಸೊ ಗೊತ್ತಿರಲಿ. ನೋಡಿ, ಬೆಳಗ್ಗೆ ಕ್ಲಾಸ್ ಐತಲ್ರಿ, ಆಫರ್ ಬಿಟ್ಟಿದ್ದೀನಿ. ಓಕೆ, ನೀವು ಕ್ಲಾಸ್ ಮುಗಿದ್ಮೇಲೆ ತಗೋಬೋದ್ರೆ 6 ಗಂಟೆಯಿಂದ 7 ಗಂಟೆಗೆ ಇರ್ತದ. ಇವು 300 ರೂಪಾಯಿ ಇದ್ದಿದ್ದು 220 ರೂಪೀಸ್ಗೆ ಸಿಗುತ್ತದೆ ನಿಮಗೆ, 220 ರೂಪೀಸ್ಗೆ ಸಿಗುತ್ತದೆ. ಸೊ ಬೆಳಗ್ಗೆ ಕ್ಲಾಸ್ ಕೇಳಲೇಬೇಕ್ರಿ, ಕರೆಂಟ್ ಅಫೇರ್ಸ್ ಜೊತೆಗೇನೆ. ಯಾಕಂತ ಕೇಳಿದ್ರೆ ಇದು ಬೆಳಗ್ಗೆ ಕ್ಲಾಸ್ ಲಾಂಗ್ ಟೈಮ್ ನಿಮ್ಗೆ ಅನುಕೂಲ ಆಗ್ತದೆ. ಇವಾಗ ಕೇಳಿದ್ದು ಅವಾಗ ಎಕ್ಸಾಮ್ನಾಗ ಬರ್ತಾವ್ರೆ. ಯಾಕಂದ್ರೆ ನಾನು ಅಲ್ಲಿ MCQ ಟೈಪ್ ಕ್ವಶನ್ಸ್ ಹೇಳಿಕೆ ರೂಪದಲ್ಲಿ ಮಾಡ್ತಾ ಇದ್ದೀನಿ. ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ ಆಗಿರ್ಬೋದು, ಬಜೆಟ್ ಆಗಿರ್ಬೋದು, ಮತ್ತೆ ಹಳೆ ಕ್ವಶನ್ ಪೇಪರು. ಸೊ ಮತ್ತೆ ಅದನ್ನ ಥಿಯರಿ ವೈಸ್ ಕ್ಲಾಸ್ಗಳು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಟ್ಟ ಚೆನ್ನಾಗಿರುತ್ತದೆ. ಸೊ ತೆಗೆದುಕೊಳ್ಳಬಹುದು. 300 ರೂಪಾಯಿ ಇದ್ದಿದ್ದು 200 ರೂಪಾಯಿ 20 ರೂಪಾಯಿ ಮಾಡಿದ್ದೇನೆ. ಬೆಳಗ್ಗೆ ಕ್ಲಾಸ್ 6 ಗಂಟೆಯಿಂದ 7 ಗಂಟೆಗೆ ಇರ್ತದೆ. ನೆಕ್ಸ್ಟ್, ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಇದು ಯಾವ ವರ್ಷದಲ್ಲಿ ಜಾರಿಗೆ ಬಂತು? ಸಾಲ ಕೊಡ್ತಾರ MSMEಗಳಿಗೆ. ಓಕೆನಾ? ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಜಾರಿಗೆ ಬಂದಿರತಕ್ಕಂಥ ವರ್ಷ ಯಾವುದು? ಪ್ರಧಾನಮಂತ್ರಿ ಮುದ್ರಾ ಯೋಜನೆಯು ಈ ಕೆಳಗಿನ ಯಾವ ವರ್ಷದಲ್ಲಿ ಜಾರಿಗೆ ಬಂತ್ರಿ? ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ನೀವು ಚೂಪರ್, ನಿಮ್ಮ ಆನ್ಸರ್ ಚೂಪರ್. ಇದಕ್ಕೆ ಸರ್ ಯಾವ್ದು ಉತ್ತರ ಏನೋ ಸರ್ ಅಂದ್ರೆ 2015ರಾಗ 2015ರಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಂತ ಒಂದು ಕೃಷಿ ಜಾರಿಗೆ ಬಂತು. 2015. ಇದೇನು ಸರ್ ಅಂತ ಕೇಳಿದ್ರೆ MSMEಗಳಿಗೆ ಸಾಲ ಕೊಡ್ತಾರೆ. ಇವೆಲ್ಲ ಗೊತ್ತದ. ಮುದ್ರಾ ಯೋಜನೆಯಲ್ಲಿ MSMEಗೆ ಸಾಲ ಕೊಡ್ತಾರಂತೆ. 2025ಕ್ಕೆ ಏನು ಸರ್ ಅಂದ್ರೆ 10 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಅದು ಇಂಪಾರ್ಟೆಂಟ್. 2025ಗೆ 10 ವರ್ಷ ಕಂಪ್ಲೀಟ್ ಆಗಿದೆ. 2015ರಾಗ ಸ್ಟಾರ್ಟ್ ಆಗಿದ್ದು. ಇಲ್ಲಿ 3 ರೀತಿಯಲ್ಲಿ ಸಾಲ ಕೊಡ್ತಿರೋದನ್ನ: ಶಿಶು, ತರುಣ, ಕಿಶೋರ. ಶಿಶು, ಕಿಶೋರ, ತರುಣ. ಸಾರಿ, ಶಿಶು ಅಂತ ಬರ್ತದ, ಆಮೇಲೆ ಕಿಶೋರ, ಆಮೇಲೆ ತರುಣ ಅಂತ ಬರ್ತದ. ಇಲ್ಲಿ ಏನು ಸರ್ ಅಂದ್ರೆ 50,000 ರೂಪಾಯಿವರೆಗೂ ಸಾಲ ಕೊಡ್ತಾರೆ. ಹೌದಾ? 50,000ದಿಂದ ಇಲ್ಲಿ 50,000ದಿಂದ ಎಷ್ಟು ಲಕ್ಷ? 5 ಲಕ್ಷವರೆಗೆ ಸಾಲ ಕೊಡ್ತಾರೆ. ಆಮೇಲೆ 5 ಲಕ್ಷದಿಂದ ತರುಣದಲ್ಲಿ 20 ಲಕ್ಷದವರೆಗೂ ಸಾಲ ಕೊಡ್ತಾರೆ. ಸೊ 3 ರೀತಿಯಲ್ಲಿ ಕೇಳಬಹುದ್ರೆ. ಮುಂಚೆಗೆ 10 ಲಕ್ಷ ಇತ್ತು. ರೀಸೆಂಟ್ ಹೋದ್ಸಲ ಬಜೆಟ್ ಅಲ್ಲಿ 5 ಲಕ್ಷ ಇದ್ದು 20 ಲಕ್ಷಕ್ಕೆ ಹೆಚ್ಚಿಗೆ ಮಾಡ್ಯಾರ. ಸೊ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಎಲ್ಲಿ ತನಕ ನೀವು ಸಾಲ ಕೊಡಬಹುದು ಅಂತ ಕೇಳಬಹುದ್ರೆ 20 ಲಕ್ಷದವರೆಗೂ ಸಾಲ ಕೊಡ್ತಾರೆ. ಸೊ ಗೊತ್ತಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪಕ್ಕ ಕೇಳ್ತಾನೆ ಬಿಡಬಾರ್ದು ಅಷ್ಟೇ. ಹಾಗಾದ್ರೆ ಈ ಕೆಳಕಂಡವುಗಳಲ್ಲಿ ಚೀನಾ ದೇಶದ 1 ರೋಡ್ 1 ಬೆಲ್ಟ್ ಇದು ಜಾರಿಗೆ ಬಂದಿರತಕ್ಕಂಥ ವರ್ಷ ಯಾವುದು? ಹೆಸರು ರೀಸೆಂಟ್ ಆಗಿ ಬಹಳ ಸುದ್ದಿ ಆಗೈತಿಲ್ಲ. ಚೀನಾ ದೇಶದ 1 ರೋಡ್ 1 ಬೆಲ್ಟ್ ಅಂತ ಐತ್ರಿ. 1 ರೋಡ್ 1 ಬೆಲ್ಟ್ ಇದು ಯಾವ ದೇಶದಲ್ಲಿ ಯಾವ ವರ್ಷದಲ್ಲಿ ಜಾರಿಗೆ ಬಂತಿರೋದು? ಇದು ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಸಂಬಂಧ. ಡೈಲಿ ಹೇಳಕತ್ತೇನ್ರಿ ಬೆಳಗ್ಗೆ ಕ್ಲಾಸಲ್ಲಿ ಜಾಸ್ತಿ ಹೇಳೇನು ಸಾರಿ. ಓಕೆ, ನಿಮಗೆ ಗೊತ್ತಿರಲ್ಲ. 2013 ನೋಡಿ, ಯಾವ್ದನ್ನ ಸುದ್ದಿ ಆಗಿದ್ದಪ್ಪ ಅಂದ್ರೆ ಅದು ಹಿನ್ನೆಲೆ ಎಲ್ಲ ವರ್ಷ ಬೆಳಗ್ಗೆ ಕ್ಲಾಸಲ್ಲಿ ಇರ್ತದೆ. ಈ ಚೀನಾ ದೇಶದ 1 ರೋಡ್ 1 ಬೆಲ್ಟ್ ಬಹಳ ಸುದ್ದಿ ಆಗೈತಿದೆ. ಕೆಲವೊಂದು ದೇಶಗಳು ಹೊರಗಡೆ ಸೇರಕತ್ತವ. ಸೊ ಅದನ್ನ ಹೇಳಿಕೆ ರೂಪದ ಪ್ರಶ್ನೆಗಳನ್ನ ಅಲ್ಲಿ ಬೆಳಗ್ಗೆ ಡಿಸ್ಕಸ್ ಮಾಡಿರ್ತೇನೆ. 2013 ರೈಟ್ ಅನ್ಸ್ಬಿಡಿ. ಓಕೆನಾ? ಸೊ ಗೊತ್ತಿರ್ಲದ ಭಾರತ ದೇಶ ಸೇರ್ಪಡೆ ಆಗೇ ಇಲ್ಲ. ಅದು ಒಟ್ಟ ರೀಸೆಂಟ್ ಆಗಿ ಯಾವ್ದು ಹೊರಗಡೆ ಬಂದದಂತ ಕೇಳ್ತಾನ್ರಿ. ಫಿಲಿಪೀನ್ಸ್, ಇಟಲಿ, ಬ್ರೆಜಿಲ್, ಪನಾಮ ದೇಶ ಇವೆಲ್ಲ ಹೊರಗಡೆ ಬಂದವು. ನೇಪಾಳ ದೇಶ ರೀಸೆಂಟ್ ಆಗಿ ಸೇರ್ಪಡೆ ಆಗ್ಯದ. ನಮ್ಮ ಭಾರತ ದೇಶ ಎದಕ್ಕ ಸರ ಸೇರ್ಪಡೆ ಆಗಿಲ್ಲ ಅಂದ್ರೆ ಅವರು ಪಾಕಿಸ್ತಾನ ದೇಶದ ಸಹಭಾಗಿತ್ವದೊಂದಿಗೆ ಅಲ್ಲಿ POK ಅಂತ ಐತಲ್ರಿ, ಅಲ್ಲಿ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಕತ್ತಾರ. ಅದು ನಮ್ಮ ದೇಶದಲ್ಲ, POK, ಪಾಕ್ ಆಕ್ಯುಪೈಡ್ ಕಾಶ್ಮೀರ. ಸೊ ಅದಕ್ಕೋಸ್ಕರ ನಾವು ಸೇರ್ಪಡೆ ಆಗಿಲ್ಲ. ಸೊ ಅದೆಲ್ಲ ಗೊತ್ತಿರಲಿಲ್ಲ. ಮುದ್ರಾ ಯೋಜನೆ ಕೇಳಿದ್ರೆ 2015 ನೋಡಿ, 2015. ಈ ಕೆಳಗಿನವುಗಳಲ್ಲಿ ಹಣದುಬ್ಬರವನ್ನು CPI ಐತಲ್ರಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನು ಯಾವ್ದು ಮೂಲ ವರ್ಷವನ್ನಾಗಿ ಪರಿಗಣಿಸ್ ನಾವು? ಹಣದುಬ್ಬರ ಆಗಿರ್ಬೋದು ಎಲ್ಲ ಮೂಲ ವರ್ಷ ಯಾವುದು? CPI ಅನ್ನು ಪ್ರಮುಖವಾಗಿ ಯಾವ ವರ್ಷವನ್ನು ಪರಿಗಣನೆ ಮಾಡುತ್ತೆ ನಾವು? ಮೂಲ ವರ್ಷ ಏನಾದ್ರೂ ಅಳತೆ ಮಾಡ್ಬೇಕಾದ್ರೆ ಇದಕ್ಕೆ ಸರ್ ಯಾವ್ದು ಉತ್ತರ? 2012 ನೋಡಿ. 2012 ನಾವು ಪರಿಗಣನೆ ಆಯ್ತು. ನೋಡಿ, ಪ್ರಮುಖ GK ಡಿಸ್ಕಸ್ ಮಾಡೋಣ. ಇತ್ತೀಚೆಗೆ ರೋಮಾಂಚನ ಗ್ರಾಮ ಕಾರ್ಯಕ್ರಮ ಅಂತ ಬರ್ತದೆ. ರೋಮಾಂಚನ ಗ್ರಾಮ ಕಾರ್ಯಕ್ರಮ ಇದು ಯಾವ ಸಚಿವಾಲಯ ಅಂತ ಕೇಳಬಹುದು? ಗೃಹ ವ್ಯವಹಾರಗಳ ಸಚಿವಾಲಯ. ಉದ್ದೇಶ ಗೊತ್ತಲ್ಲಿ, ಈಗ ನಮ್ಮ ಭಾರತ ದೇಶದ ಗಡಿ ಪ್ರದೇಶದಲ್ಲಿ ಹಳ್ಳಿಗಳಿರ್ತಾವಲ್ಲ, ಔಟ್ರನ್ನ ಅಭಿವೃದ್ಧಿ ಮಾಡೋದಕ್ಕೆ ಸಂಬಂಧಪಡೋದು. ಓಕೆನಾ? ವೈಬ್ರೇಜ್ ವಿಲೇಜ್ ಪ್ರೋಗ್ರಾಮ್ ಅಂತ ಕರಿತಿರೋದಲ್ಲ, ಅದರ ಒಂದು ಅಡಿಯಲ್ಲಿ ಕಂಡು ಬರ್ತದ.
ರೋಮಾಂಚನಗಾಮ ಕಾರ್ಯಕ್ರಮ ಗೃಹ ವ್ಯವಹಾರಗಳ ಸಚಿವಾಲಯದಲ್ಲಿ ಕಂಡು ಬರ್ತದೆ. ಇತ್ತೀಚೆಗೆ ಸಂಸದರ ವೇತನ ಪಿಂಚಣಿ ಐತಲ್ರಿ 24% ಹೆಚ್ಚಿಗೆ ಮಾಡ್ಯಾರ. ಅವ್ರ ಸಂಸದರು ಲೋಕಸಭೆಯಲ್ಲಿ 24% ಹೆಚ್ಚಿಗೆ ಮಾಡಿಕೊಂಡ್ರ ಅಂತ ಗೊತ್ತಿಲ್ಲ. ವಿಶ್ವ ಕ್ಷಯ ರೋಗ ದಿನ ಅಂತ ಅಂದ್ಕೇಸಿ ಪ್ರತಿ ವರ್ಷ ಮಾರ್ಚ್ 24ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ. ಇದೆಲ್ಲ ಆಗ್ತಾರೆ. ಬಟ್ ಘೋಷವಾಕ್ಯ ಗೊತ್ತಿರಲಿ. ಈ ವರ್ಷದ ಘೋಷವಾಕ್ಯ ಹೌದು ನಾವು ಟಿವಿಯನ್ನು ಕೊನೆಗಾಣಿಸಬಹುದು, ಬದ್ಧರಾಗಿರಿ, ಹೂಡಿಕೆ ಮಾಡಿ ತಲುಪಿಸಿ. ಇದು 2025ರ ಘೋಷವಾಕ್ಯ ನೋಡಿ. ವಿಶ್ವ ಟಿಬಿ ದಿನದು. ನೆಕ್ಸ್ಟ್ ಇತ್ತೀಚೆಗೆ ರೀಸೆಂಟ್ ಆಗಿ ವಿಕ್ರಮ್ 3201 ಮತ್ತು ಕಲ್ಪನಾ 3201 ಇದನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥವ್ರು ಇಸ್ರೋದವ್ರು ನೋಡಿ. ನಮ್ಮ ಭಾರತ ದೇಶದ ಇಸ್ರೋದವ್ರು ಅಭಿವೃದ್ಧಿಪಡಿಸಿರ. ಇವು ಏನಂತ ಕೇಳಬಹುದು, ಇದು ಮೈಕ್ರೋ ಪ್ರೊಸೆಸರ್ಗಳಾಗಿವೆ. ಯಾವುದು? ವಿಕ್ರಮ್ 3201, ಕಲ್ಪನಾ 3201 ಇವು ಪ್ರಮುಖವಾಗಿ ಮೈಕ್ರೋ ಪ್ರೊಸೆಸರ್ ಅಭಿವೃದ್ಧಿಪಡಿಸಿರ್ತಕ್ಕಂಥವ್ರು ಇಸ್ರೋದವರು. ಓಕೆನಾ? ಪ್ರತಿ ವರ್ಷ ವಿಶ್ವ ಜಲ ದಿನ ಅಂತ ಅಂದ್ಕೇಸಿ ಮಾರ್ಚ್ 22ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ. 2025ರ ಘೋಷವಾಕ್ಯ ಹಿಮನದಿಯ ಸಂರಕ್ಷಣೆ ಅಂತ ಬರುತ್ತೆ. ಅಂತಾರಾಷ್ಟ್ರೀಯ ಅರಣ್ಯ ದಿನ ಅಂತ ಅಂದ್ಕೇಸಿ ಮಾರ್ಚ್ 21ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ. ಘೋಷವಾಕ್ಯ ಅರಣ್ಯಗಳು ಮತ್ತು ಆಹಾರಗಳು ಅಂತ ಕರೀತಾರೆ. ಅರಣ್ಯಗಳು ಮತ್ತು ಆಹಾರಗಳು 2025ರ ಘೋಷವಾಕ್ಯವಾಗಿದೆ. ನೆಕ್ಸ್ಟ್ ಕ್ವೆಶನ್ಸ್ ನೋಡಿ. ಥಿಯೋಬಾಲ್ಡಿಮಸ್ ಕಾಂಕೋನಿಸಿಸ್ ಇದೊಂದು ಏನಂತ ಕೇಳ್ಬೋದು. ನೆಕ್ಸ್ಟ್ ಇದೊಂದು ಬಸವನ ಹುಳು ಇದು. ಇದೊಂದು ಪ್ರಮುಖವಾಗಿ ಬಸವನ ಹುಳು. ಇವಾಗ ಮಿಸ್ಟೇಕ್ ಆಗಿದೆ. ಇದನ್ನು ಯಾವ ದೇಶದವರು ರೀಸೆಂಟ್ ಆಗಿ ಕಂಡುಹಿಡಿದ್ದಾರೆ? ಇತ್ತೀಚೆಗೆ ಯಾವ ದೇಶದವರು? ಥಿಯೋಬಾಲ್ಟಿಮಸ್ ಕಾಂಕೋನಿಸಿಸ್ ಈ ಬಸವನ ಹುಳುವನ್ನ ಯಾವ ದೇಶದವರು ಇತ್ತೀಚೆಗೆ ಕಂಡುಹಿಡಿದ್ದಾರೆ? ಎಕ್ಸಲೆಂಟ್. ಬಂಗಾರ ಕೊಟ್ಟಂಗ ಒಂಥರ ನೋಬಲ್ ಹಾಕಿದಂಗೆ ಕ್ರಿಕೆಟ್ನ. ಎ ಮತ್ತು ಬಿ ನೋಡಿ. ಅಂದ್ರೆ ಭಾರತ ಮತ್ತು UK ದೇಶದವರು ಇಬ್ರು ಜಂಟಿಯಾಗಿ ಇದನ್ನ ರೀಸೆಂಟ್ ಆಗಿ ಕಂಡುಹಿಡಿದಾರಂತೆ. ಥಿಯೋಬಾಲ್ಟಿಮಸ್ ಕಾಂಕೋನಸ್ ಅಂತ ಅಂದ್ಕೇಸಿ ಇತ್ತೀಚೆಗೆ ರೀಸೆಂಟ್ ಆಗಿ ಭಾರತ ಮತ್ತು UK ದೇಶದವರು ಕಂಡುಹಿಡಿದಾರೆ. ಸಂಶೋಧನಾ ತಂಡವು ಎಲ್ಲಿ ಕಂಡುಹಿಡಿದಾರ ಅಂತ ಕೇಳ್ತಾನ್ರೆ, ಮಹಾರಾಷ್ಟ್ರ ರಾಜ್ಯದ ಕೊಂಕಣ ಪ್ರದೇಶ ಅಂತ ಬರ್ತದೆ. ಮಹಾರಾಷ್ಟ್ರ ರಾಜ್ಯದ ಕೊಂಕಣ ಎಂಬ ಪ್ರದೇಶದಲ್ಲಿ ಅಲ್ಲಿ ಕಂಡುಹಿಡಿದಾರಂತೆ. ಸೊ ಪ್ರಪಂಚದ ಕರೆಂಟ್ ಅಫೇರ್ಸ್ ಗೊತ್ತಿಲ್ಲ ಭಾರತ ಮತ್ತು UK ದೇಶದ ವಿಜ್ಞಾನಿಗಳು. ಹಾಗಾದ್ರೆ ಈ ಕೆಳಕಂಡವುಗಳಲ್ಲಿ ಇತ್ತೀಚೆಗೆ ಚಾಂಪಿಯನ್ಸ್ ಟ್ರೋಫಿಯನ್ನು ಎಲ್ಲಿ ನಡೆಸಲಾಯಿತು? ಚೆಕ್ ಅಂತಾಗಿ ರೀಸೆಂಟ್ ಆಗಿ ಚಾಂಪಿಯನ್ಸ್ ಟ್ರೋಫಿ ಅಂತ ಅಂದ್ಕೇಸಿ ನಡೆಸಿದರು. ಚಾಂಪಿಯನ್ಸ್ ಟ್ರೋಫಿಯನ್ನು ಎಲ್ಲಿ ನಡೆಸಲಾಯಿತು? ಸಣ್ಣ ಕ್ವಶನ್ಸ್ ಬಟ್ ಇಂಪಾರ್ಟೆಂಟ್. ಇತ್ತೀಚೆಗೆ ರೀಸೆಂಟ್ ಆಗಿ ಚಾಂಪಿಯನ್ಸ್ ಟ್ರೋಫಿ. ನೀವು ಚುಪ್ಪರ್, ನಿಮ್ಮ ಆನ್ಸರ್ ಚುಪ್ಪರ್. ಇದಕ್ಕೆ ಸರ್ ಯಾವ್ದು ಉತ್ತರ ಏನು ಸರ್ ಅಂದ್ರೆ ಪಾಕಿಸ್ತಾನ ದೇಶದಲ್ಲಿ ನಡೆಸಲಾಯಿತು. ಇತ್ತೀಚೆಗೆ ರೀಸೆಂಟ್ ಆಗಿ SCO ಶೃಂಗಸಭೆಯನ್ನು ಎಲ್ಲಿ ನಡೆಸಲಾಯಿತು? ಬರ್ಬೋದು, ಬರದೇ ಇರ್ಬೋದು, ಬಟ್ ಇಂಪಾರ್ಟೆಂಟ್. SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. SCO ಶೃಂಗಸಭೆಯನ್ನು ಇತ್ತೀಚೆಗೆ ಎಲ್ಲಿ ನಡೆಸಲಾಯಿತು? ಸರ್ ಯಾವ್ದು ಉತ್ತರ? ಪಾಕಿಸ್ತಾನ ದೇಶದ ಇಸ್ಲಾಮಾಬಾದಲ್ಲೇ ನಡೆಸಲಾಯಿತು. ಪಾಕಿಸ್ತಾನ ದೇಶದ ಇಸ್ಲಾಮಾಬಾದ್. ಈ ಕೆಳಗೆ 19 ವರ್ಷದೊಳಗಿನ ಮಹಿಳೆಯರ T20 ವಿಶ್ವಕಪ್ ಅನ್ನು ಎಲ್ಲಿ ನಡೆಸಲಾಯಿತು? ಅಂಡರ್ 19 ನೋಡಿ. ಅಂಡರ್ 19 T20 ವಿಶ್ವಕಪ್ ಅನ್ನು ರೀಸೆಂಟ್ ಆಗಿ ಎಲ್ಲಿ ನಡೆಸಲಾಯಿತು? ಅಂಡರ್ 19 T20 ವಿಶ್ವಕಪ್ ಮಲೇಷ್ಯಾ ದೇಶದ ಕೋಲಾಲಂಪುರದಲ್ಲಿ ನಡೆಸಲಾಯಿತು. ಚಾಂಪಿಯನ್ ಆಗಿರತಕ್ಕಂಥದ್ದು ಭಾರತ ದೇಶ ರೀ. ರನ್ನರ್ ಅಪ್ ಆಗಿರತಕ್ಕಂಥದ್ದು ದಕ್ಷಿಣ ಆಫ್ರಿಕಾ. 19 ವರ್ಷದೊಳಗಿನ T20 ವಿಶ್ವಕಪ್ ಇದು. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಇತ್ತೀಚೆಗೆ ಖೋಖೋ ವಿಶ್ವಕಪ್ ಅನ್ನು ಎಲ್ಲಿ ನಡೆಸಲಾಯಿತು? ಎಲ್ಲ ಗೊತ್ತಿಲ್ಲ, ಕರೆಂಟ್ ಅಫೇರ್ಸ್ ಇಲ್ಲ. ಇತ್ತೀಚೆಗೆ ರೀಸೆಂಟ್ ಆಗಿ ಖೋಖೋ ವಿಶ್ವಕಪ್ ಅಂತ ಬರುತ್ತೆ. ಇತ್ತೀಚೆಗೆ ಖೋಖೋ ವಿಶ್ವಕಪ್ ಅನ್ನ ಎಲ್ಲಿ ನಡೆಸಲಾಯಿತು? ಚಾಂಪಿಯನ್ ಆಗಿರತಕ್ಕಂಥದ್ದು ಭಾರತ ಪುರುಷರು ಮತ್ತು ಮಹಿಳೆಯರ ವಿಭಾಗದಲ್ಲಿ. ರನ್ನರ್ ಅಪ್ ಆಗಿರತಕ್ಕಂಥದ್ದು ನೇಪಾಳ ದೇಶ. ಭಾರತ ದೇಶ ರೈಟ್ ಅಂತರ. 2025ರಲ್ಲಿ ಫೀಡೆ ಚೆಸ್ ವಿಶ್ವಕಪ್ ಅನ್ನು ಎಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ? 2025ರಲ್ಲಿ ಫೀಡೆ ಚೆಸ್ ವಿಶ್ವಕಪ್ ಅಂತ ಕರೀತಾರೆ. ಈ 2025ರಲ್ಲಿ ಫೀಡೆ ಚೆಸ್ ವಿಶ್ವಕಪ್ ಅನ್ನ ಈ ಕೆಳಗಿನ ಯಾವ ದೇಶದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ? ಫೀಡೆ ಚೆಸ್ ವಿಶ್ವಕಪ್ ಅನ್ನು ನಡೆಸಬೇಕಂತ ಮಾಡ್ರ. ಇದಕ್ಕೆ ಸರ್ ಯಾವ್ದು ಉತ್ತರ? ಭಾರತ ದೇಶದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ. ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅನ್ನ ಎಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ? ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2025 ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅನ್ನು 2025 ಎಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ? ಎಷ್ಟೇ ಕ್ವಶನ್. ವೆರಿ ಗುಡ್. ಇದಕ್ಕೆ ಸರ್ ಯಾವ್ದು ಉತ್ತರ? ಚೆಕ್ ದ ಇಂಡಿಯಾ ಭಾರತ ದೇಶದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ. ಇವೆಲ್ಲ ಕ್ರೀಡೆಗಳು ಗೊತ್ತಿರಲಿ, ಜಿಕೆನ ಗೊತ್ತಿರಲಿ. ಥಿಯೋಸೋಫೋಕಲಸಸ್ ಬಸವನ ಹುಳು ಭಾರತ ಮತ್ತು UK ದೇಶದವರು ಜಂಟಿಯಾಗಿ ಇದನ್ನು ಅಭಿವೃದ್ಧಿಪಡಿಸಿದರು. ಯಾವ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಅಗ್ನಿವೀರರಿಗೆ 20% ಕೋಟಾವನ್ನು ಕೊಟ್ಟಿದ್ದಾರೆ? ಅಗ್ನಿವೀರರು ಅಂದ್ರೆ ಗೊತ್ತದಲ್ಲ, ಅವರಿಗೆ 20% ಕೋಟಾವನ್ನು ಕೊಟ್ಟರಂತ. ಯಾವ ರಾಜ್ಯ ಸರ್ಕಾರ? ಪೊಲೀಸ್ ಇಲಾಖೆಯಲ್ಲಿ, ಎಸ್ಪೆಷಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ 20% ಕೋಟಾವನ್ನು ಕೊಟ್ಟರಂತ ಘೋಷಣೆ ಮಾಡಿದ್ದಾರೆ. ಕರ್ನಾಟಕ, ಪಂಜಾಬ್, ಹರಿಯಾಣ, ಜಾರ್ಖಂಡ್. ಪಟಾಪಟ್ ಅಂತ ಹಾಕ್ಬೇಕು. ಯಾವ ರಾಜ್ಯ ಸರ್ಕಾರದವರು ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ? ಇದಕ್ಕೆ ಸರ್ ಯಾವ್ದು ಉತ್ತರ ಏನು ಸರ್ ಅಂದ್ರೆ ಹರಿಯಾಣ ರಾಜ್ಯ ಸರ್ಕಾರ ನೋಡಿ. ಹರಿಯಾಣ ರಾಜ್ಯ ಸರ್ಕಾರದವರು
ಒಟ್ಟ ಪೊಲೀಸ್ ಇಲಾಖೆಯಲ್ಲಿ ಅಗ್ನಿವೀರರಿಗೆ 20% ಕೋಟವನ್ನು ಕೊಟ್ರ, ಗೊತ್ತಿರಲಿ. ಆಯ್ತಾ, ಇಷ್ಟೇ, ಮತ್ತೇನಲ್ಲ. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಲೈಂಗಿಕ ಕ್ರೀಡೆಗಳಲ್ಲಿ 2% ಮೀಸಲಾತಿ ಕೊಟ್ಟಿರತಕ್ಕಂಥ ರಾಜ್ಯ ಯಾವುದು? ಕ್ರೀಡಾಪಟುಗಳಿಗೆ ಸರ್ಕಾರಿ ಉದ್ಯೋಗದಲ್ಲಿ 2% ಮೀಸಲಾತಿಯನ್ನು ಕೊಟ್ಟಿರತಕ್ಕಂಥ ಮೊದಲ ರಾಜ್ಯ ಯಾವುದು? ಸೂಪರ್. ಸರ್, ಯಾವ್ದು ಉತ್ತರ? ಕರ್ನಾಟಕ ರಾಜ್ಯ. ಲೈಂಗಿಕ ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ಕೊಟ್ಟಿರತಕ್ಕಂಥ ಮೊದಲ ರಾಜ್ಯ ಯಾವುದು? ಇತ್ತೀಚೆಗೆ ಲೈಂಗಿಕ ಅಲ್ಪಸಂಖ್ಯಾತರು ಅವ್ರಿಗೆ 1% ಕೊಟ್ರ. ಲೈಂಗಿಕ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕರ್ನಾಟಕ ರಾಜ್ಯ ರೈಟ್ ಅಂತ. ಕರ್ನಾಟಕ ರಾಜ್ಯ. ಈ ಆಸ್ಪತ್ರೆಯನ್ನು ಅಳವಡಿಸಿಕೊಳ್ಳುವುದರಲ್ಲಿ ಪ್ರಥಮ ಸ್ಥಾನ ಹೊಂದಿರತಕ್ಕಂಥ ರಾಜ್ಯ ಯಾವುದು? ಇವೆಲ್ಲ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಈ ಆಸ್ಪತ್ರೆ ಅಂತ ಬರ್ತದೆ. ಈ ಆಸ್ಪತ್ರೆಯನ್ನು ಅಳವಡಿಸಿಕೊಳ್ಳುವುದರಲ್ಲಿ ಪ್ರಥಮ ಸ್ಥಾನ ಹೊಂದಿರತಕ್ಕಂಥ ರಾಜ್ಯ ಯಾವುದು? ಈ ಆಸ್ಪತ್ರೆಯನ್ನು ಅಳವಡಿಸಿಕೊಳ್ಳುವುದರಲ್ಲಿ ಪ್ರಥಮ ಸ್ಥಾನ. ಸರಿಯಾದ ಉತ್ತರ ಕರ್ನಾಟಕ ರಾಜ್ಯ ರೈಟ್ ಅಂತಾರೆ. ಕರ್ನಾಟಕ ರಾಜ್ಯ. ಸೊ ಓದಿಕೆರೆ. ಹಾಗಾದ್ರೆ ಈ ಕೆಳಕಂಡವುಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಯಾವ ರಾಜ್ಯದ ರಾಜ್ಯಪಾಲರಾಗಿದ್ರು? ರಾಷ್ಟ್ರಪತಿ ಆಯ್ಕೆನ ಮುಂಚೆಗೆ ಅವರು ಯಾವ ರಾಜ್ಯದ ರಾಜ್ಯಪಾಲರಾಗಿದ್ರು? ಯಾರು? ದ್ರೌಪದಿ ಮುರ್ಮು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಯಾವ ರಾಜ್ಯದ ರಾಜ್ಯಪಾಲರಾಗಿದ್ರು ರಾಷ್ಟ್ರಪತಿ ಆಯ್ಕೆನ ಮುಂಚೆಗೆ? ಸೂಪರ್. ಇದಕ್ಕೆ ಸರ್ ಯಾವ್ದು ಉತ್ತರ? ಜಾರ್ಖಂಡ್ ರಾಜ್ಯದ ರಾಜ್ಯಪಾಲರಾಗಿದ್ರು. ಹೌದಲ್ಲ, ಜಾರ್ಖಂಡ್ ರಾಜ್ಯ ರೈಟ್ ಅಂತಾರೆ. ಇತ್ತೀಚೆಗೆ ಕ್ಯಾಚ್ ದಿ ರೈನ್ ಅಭಿಯಾನವನ್ನು ಎಲ್ಲಿ ಮಾಡಲಾಯಿತು? ಎದಕ್ಕ? ವಿಶ್ವ ಜಲ ದಿನದ ಪ್ರಯುಕ್ತವಾಗಿ ಮಾರ್ಚ್ 22ನೇ ತಾರೀಕು. ಹೌದಲ್ಲ, ಮಾರ್ಚ್ 22 ವಿಶ್ವ ಜಲ ದಿನ. ಆದರೆ ಅದರ ಒಂದು ಪ್ರಯುಕ್ತವಾಗಿ ಕ್ಯಾಚ್ ದಿ ರೈನ್ ಅಭಿಯಾನ ಅಂತ ಕೃಷಿ ಮಾಡಿದ್ರು. ಕ್ಯಾಚ್ ದಿ ರೈನ್ ಅಭಿಯಾನ. ಸೂಪರ್. ಇದಕ್ಕೆ ಸರ್ ಯಾವ್ದು ಉತ್ತರ? ಹರಿಯಾಣ ರಾಜ್ಯ ರೈಟ್ ಅಂತ ನೋಡಿ. ಹರಿಯಾಣ ರಾಜ್ಯ. ಇತ್ತೀಚೆಗೆ ಖೇಲೋ ಇಂಡಿಯಾ ಪ್ಯಾರಾ ಅಥ್ಲೆಟಿಕ್ ಕ್ರೀಡಾಕೂಟ ಪದಗಳ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಹೊಂದಿರತಕ್ಕಂಥ ರಾಜ್ಯ. ಖೇಲೋ ಇಂಡಿಯಾ ಪ್ಯಾರಾ ಅಥ್ಲೆಟಿಕ್ ಕ್ರೀಡಾಕೂಟ ಅಂತ ಬರ್ತದೆ. ಖೇಲೋ ಇಂಡಿಯಾ ಪ್ಯಾರಾ ಅಥ್ಲೆಟಿಕ್ ಕ್ರೀಡಾಕೂಟ ಇದು ರೀಸೆಂಟ್ ಆಗಿ ನವದೆಹಲಿಯಲ್ಲಿ ನಡೆಸಲಾಯಿತು. ಪದಗಳ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಹೊಂದಿರತಕ್ಕಂಥ ಒಂದು ರಾಜ್ಯ. ಸೂಪರ್. ಹರಿಯಾಣ ರಾಜ್ಯ ರೈಟ್ ಅಂತ ನೋಡಿ. ಪದಗಳ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಹರಿಯಾಣ ರಾಜ್ಯ. ಇತ್ತೀಚೆಗೆ ವಿಜಯ ಹಜಾರೆ ಟ್ರೋಫಿಯನ್ನು ಗೆದ್ದುಕೊಂಡಿರತಕ್ಕಂಥ ತಂಡ ಯಾವುದು? ಕ್ರಿಕೆಟ್ ಆಟಕ್ಕೆ ಸಂಬಂಧಪಟ್ಟದಿಲ್ಲ. ವಿಜಯ ಹಜಾರೆ ಟ್ರೋಫಿ ನೋಡಿ. ವಿಜಯ ಹಜಾರೆ ಟ್ರೋಫಿಯನ್ನು ರೀಸೆಂಟ್ ಆಗಿ ಯಾವ ತಂಡವು ಗೆದ್ದುಕೊಂಡಿದ್ದಾರೆ? ವಿಜಯ ಹಜಾರೆ ಟ್ರೋಫಿಯನ್ನು ರೀಸೆಂಟ್ ಆಗಿ ಯಾವ ತಂಡವು ಗೆದ್ದಿದ್ದಾರೆ? ಎಕ್ಸಲೆಂಟ್. ಇದಕ್ಕೆ ಸರ್ ಯಾವ್ದು ಉತ್ತರ? ಕರ್ನಾಟಕ ರಾಜ್ಯ ರೀ. ರನ್ನರ್ ಅಪ್ ಆಗಿರತಕ್ಕಂಥ ತಂಡ ಯಾವ್ದ್ರಿ? ವಿದರ್ಭ ಇರ್ಬೇಕು, ಐ ಥಿಂಕ್. ವಿದರ್ಭ ತಂಡ ರನ್ನರ್ ಅಪ್ ಆಗಿರತಕ್ಕಂಥ ತಂಡ. ವಿಜಯ ಹಜಾರೆ ಟ್ರೋಫಿ ಇದು ಓಡಿಯಾ ಪಂದ್ಯ ನೋಡಿ, ಅದು ಗೊತ್ತಿಲ್ಲ, ಅದೊಂದು ಓಡಿಯಾ ಪಂದ್ಯ. ಮತ್ತೆ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯನ್ನು ಗೆದ್ದುಕೊಂಡಿರತಕ್ಕಂಥ ತಂಡ ಸೈಯದ್ ಮುಸ್ತಕ್ ಅಲಿ ಟ್ರೋಫಿ. ಮುಸ್ತಕ್ ಅಲಿ ಟ್ರೋಫಿಯನ್ನು ಮುಂಬೈ ತಂಡವು ರೀಸೆಂಟ್ ಆಗಿ ಗೆದ್ದಾರೆ. ರನ್ನರ್ ಅಪ್ ಆಗಿರತಕ್ಕಂಥ ತಂಡ ಮಧ್ಯಪ್ರದೇಶ. ರಣಜಿ ಟ್ರೋಫಿನ ಗೆದ್ದಿರತಕ್ಕಂಥ ತಂಡ ವಿದರ್ಭ ತಂಡ. ರನ್ನರ್ ಅಪ್ ಆಗಿರತಕ್ಕಂಥ ತಂಡ ಕೇರಳ ತಂಡ. ಸೊ ಏನು ಕೇಳಿದ್ರು ನೀವು ಹಾಕ್ಬೇಕು. 38 ರಾಷ್ಟ್ರೀಯ ಕ್ರೀಡಾಕೂಟ ಉತ್ತರಾಖಂಡ ರಾಜ್ಯದಲ್ಲಿ ನಡೆಸಲಾಯಿತು. 39ನೇದು ಮೇಘಾಲಯ ರಾಜ್ಯದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ. ಆಯ್ತಾ. ಇತ್ತೀಚೆಗೆ ದಯಾಮರಣ ನೀತಿಯನ್ನು ಜಾರಿಗೆ ತಂದ ರಾಜ್ಯ ಯಾವ್ದ್ರಿ? ಇತ್ತೀಚೆಗೆ ದಯಾಮರಣ ನೀತಿ. ಸೊ ಗೊತ್ತಲ್ಲ, ದಯಾಮರಣ ನೀತಿ. ರೀಸೆಂಟ್ ಆಗಿ ದಯಾಮರಣ ನೀತಿಯನ್ನು ಜಾರಿಗೆ ತಂದಿರತಕ್ಕಂಥ ಒಂದು ರಾಜ್ಯ ಯಾವುದು? ರೀಸೆಂಟ್ ಆಗಿ ದಯಾಮರಣ ನೀತಿಯನ್ನು ಜಾರಿಗೆ ತಂದಿರತಕ್ಕಂಥ ರಾಜ್ಯ. ಸರ್ ಯಾವ್ದು ಉತ್ತರ? ದಯಾಮರಣ ನೀತಿ ಕರ್ನಾಟಕ ರಾಜ್ಯ ರೈಟ್ ಆನ್ಸರ್. ನಕ್ಸಲಿಸಂ ಮುಕ್ತ ಕರ್ನಾಟಕ ರಾಜ್ಯ. ಪಂಚಾಯತ್ ವಿಕೇಂದ್ರೀಕರಣ ಸೂಚ್ಯಂಕ ಕರ್ನಾಟಕ ರಾಜ್ಯ. ನೋಡಿ, ಇತ್ತೀಚೆಗೆ ಜಿಯಾ ಟ್ಯಾಗ್ ಕೊಟ್ರ ಕುಂಭಕೋಳಂ ವಿಳ್ಯದೆಲೆ ತೋವಿಲೆ ಮಾಣಿಕ್ಯ ಮಾಲೆ. ಇತ್ತೀಚೆಗೆ ರೀಸೆಂಟ್ ಆಗಿ ಜಿಯಾ ಟ್ಯಾಗ್ ಕೊಡಲಾಗಿದೆ. ಇದು ತಮಿಳುನಾಡು ರಾಜ್ಯಕ್ಕೆ ಸಂಬಂಧಪಟ್ಟರೆ. ಯಾವ ರಾಜ್ಯ ಅಂತ ಕೇಳ್ತಾನೆ? ತಮಿಳುನಾಡು ರಾಜ್ಯಕ್ಕೆ ಸಂಬಂಧಪಟ್ಟದ. ಇತ್ತೀಚೆಗೆ ಹಾವು ಕಡಿತವನ್ನು ಕರೆಕ್ಟಾಗಿ ಕೇಳಿದಾನೆ, ಬಿಡ್ಬಾರ್ದಷ್ಟೇ. ಹಾವು ಕಡಿತವನ್ನು ಸಾರ್ವತ್ರಿಕ ರೋಗ ಅಂತ ಅನ್ಕೇಶಿ ಘೋಷಣೆ ಮಾಡಿರ್ತಕ್ಕಂಥವ್ರ ಸಮಿತಿಗೆ ತಮಿಳುನಾಡು ರಾಜ್ಯ. ಓಕೆನಾ? ಎಲ್ಲ ಗೊತ್ತಲ್ಲ. ತಂಬಾಕನ್ನು ಕರೆಕ್ಟ್ ಕೇಳಿಗ ತಂಬಾಕು ಮತ್ತು ಗುಟ್ಗ ಮಾರಾಟ ಮತ್ತು ಉತ್ಪಾದನೆ ನಿಷೇಧ ಮಾಡಿರ್ತಕ್ಕಂಥ ರಾಜ್ಯ ತೆಲಂಗಾಣ ರಾಜ್ಯ. ಆಯ್ತ್ರಿ. ಇತ್ತೀಚೆಗೆ ಮತ್ತೆ ಇನ್ನೊಂದು ಜಿಯಾ ಟ್ಯಾಗ್ ಸಿಕ್ಕಿದ್ರೆ ರಾಜ್ಯದ ಬುಡಕಟ್ಟು ಕುರಕೌಶಲ ವಸ್ತುವಾಗಿರತಕ್ಕಂಥ ಕನ್ನಡಿ ಅಪ್ಪಗೆ ರೀಸೆಂಟ್ ಆಗಿ ಜಿಯಾ ಟ್ಯಾಗ್ ಕೊಡಲಾಗಿದೆ. ಯಾವ ರಾಜ್ಯ ಅಂತ ಕೇಳಬಹುದ್ರಿ? ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟ. ಓಕೆನಾ? ಇತ್ತೀಚೆಗೆ ನವಸಾರಿಯ ಅಮಲ್ ಸಸದ್ ಚೀಕೋ ಅಂತ ಬರ್ತದೆ. ನವಲ್ಸಾರಿಯ ಅಮಲ್ ಸಸದ್ ಚೀಕೋ. ಮತ್ತೆ ವಿರಾಟ್ ಕೊಹ್ಲಿ ಹಾಕ್ಬಿಟ್ರಿ ಚೀಕೋ ಅಂತ ಅಲ್ಲದು. ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟದ ಸರ್ ಅಂತ ಕೇಳಿದ್ರೆ ಗುಜರಾತ್ ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ನವಲ್ಸಾರಿ ಅಮಲ್ ಸಸ್ ಚೀಕೋಗೆ ರೀಸೆಂಟ್ ಆಗಿ ಜಿಯಾ ಟ್ಯಾಗ್ ಅನ್ನು ಕೊಡಲಾಗಿದೆ. ಇದು ಗುಜರಾತ್ ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಮತ್ತೆ ಇನ್ನೊಂದು ಐತ್ರಿ ಗೋರ್ಚಿಲಾ ಅಂತ ಬರ್ತದೆ. ಗೋರ್ಚಿಲಾಗೂ ಕೂಡ ಇತ್ತೀಚೆಗೆ ಜಿಯಾ ಟ್ಯಾಗ್ ಅನ್ನು ಕೊಡಲಾಗಿದೆ. ಇದು ಕೂಡ ಗುಜರಾತ್ ರಾಜ್ಯಕ್ಕೆ ಸಂಬಂಧಪಟ್ಟದ. ಸೊ ಓದಿಕೆರೆ ನೋಡಿ, ಇತ್ತೀಚೆಗೆ ಹರಿಯಾಣ ರಾಜ್ಯದಲ್ಲಿ ಕಂಡು ಬರತಕ್ಕಂತ 2 ಹರಪ್ಪ ನಾಗರಿಕತೆ ತಾಣಗಳನ್ನು ಸಂರಕ್ಷಿತ ಪುರಾತತ್ವ ತಾಣಗಳನ್ನಾಗಿ ಇತ್ತೀಚೆಗೆ ಘೋಷಣೆ ಮಾಡಲಾಗಿದೆ.
ಅವೆರಡು ತಾಣಗಳು ಕಂಡು ಬರೋದಿಲ್ಲ ಅಂದ್ರೆ ಹರಿಯಾಣ ರಾಜ್ಯದ ಭವಾನಿ ಜಿಲ್ಲೆಯಲ್ಲಿ 4400 ಹಳೇದ ವರ್ಷದಾಗಿರತಕ್ಕಂಥದ್ದಂತೆ ಭವಾನಿ ಜಿಲ್ಲೆಯಲ್ಲಿ ಕಂಡು ಬರ್ತವೆ ಎರಡು ತಾಣಗಳು. ಓಕೆನಾ, ಪುರಾತತ್ವ ತಾಣ ಅಂತ ಅಂದ್ಕೇಸಿ ಹರಿಯಾಣ ರಾಜ್ಯ ಸರ್ಕಾರದ ರೀಸೆಂಟ್ ಆಗಿ ಘೋಷಣೆ ಮಾಡ್ಯಾರ. ಸೊ ಗೊತ್ತಿರಲಿ. ಇತ್ತೀಚೆಗೆ ವಿಶ್ವ ಪರಂಪರೆಯ ಇಂಟ್ಯಾಂಜಿಬಲ್ಗೆ ಸೇರ್ಪಡೆದ ಸಾಂಸ್ಕೃತಿಕ ಮಹತ್ತರ ಪಟ್ಟಿಗೆ ಸೇರ್ಪಡೆಯಾಗಿರ್ತಕ್ಕಂಥದ್ದು ಯಾವುದು ಸರ್ ಅಂದ್ರೆ ಇಲ್ಲಿ ಒಡಿಶಾ ರಾಜ್ಯದಲ್ಲಿ ಕಂಡು ಬರತಕ್ಕಂಥ ರಥಯಾತ್ರ ಮತ್ತು ಬಾಲಿ ಯಾತ್ರೆ ಇವೆರಡು ಅಮುಕ ಸಾಂಸ್ಕೃತಿಕ ಮಹತ್ತರ ಪಟ್ಟಿಗೆ ಸೇರ್ಪಡೆಯಾಗಿರು. ಅವು ಯಾವ ರಾಜ್ಯ ಅಂತ ಕೇಳ್ಬೋದ್ರೆ ಒಡಿಶಾ ರಾಜ್ಯಕ್ಕೆ ಸಂಬಂಧಪಟ್ಟವು ಇವೆರಡು, ಒಡಿಶಾ ರಾಜ್ಯಕ್ಕೆ ಸಂಬಂಧಪಟ್ಟವು. ಮತ್ತೆ ವಿಶ್ವ ಪರಂಪರಾ ಪಟ್ಟಿಗೆ ಅಂದ್ರೆ ಅದು ಬೇರೆ, ಮೊಂಗ್ಡಮ್ ಅಂತ ಸೇರ್ಪಡೆಯಾಗದ. ಓಕೆನಾ, ಇದು ಸಾಂಸ್ಕೃತಿಕ ಮಹತ್ತರ ಪಟ್ಟಿ, ಇದು ಬೇರೆ, ಇದು ಇಂಟ್ಯಾಂಜಿಬಲ್, ಮುಟ್ಟಕ್ಕಾಗದಲ್ಲ, ಅದು ಜಾತ್ರೆ ಮುಟ್ಟಕ್ಕಾಗಲ್ತಾನೆ ಆ ಟೈಪ್. ಓಕೆನಾ, ಗುಜರಾತ್ ರಾಜ್ಯದ ಗಾಬ್ರಾ ನೃತ್ಯ ಸೇರ್ಪಡೆಯಾಗೈತೆ ಹೋದ ವರ್ಷ, ಅದ್ರ ಮುಟ್ಟಕ್ಕಾಗ್ತಾರ ನೃತ್ಯನ. ಯಾರನ್ನ ಲೇಡೀಸ್ ಹೋಗಿ ಮುಟ್ಟಿದ್ರೆ ಕಪಾಳಕ್ಕೆ ಬಿಡ್ತಾರೆ, ನೀ ಡ್ಯಾನ್ಸ್ ಮಾಡಕತ್ತಿ ನಾನು ನೃತ್ಯ ಮುಡುತ್ತಂದ್ರೆ ಅದು ಮುಟ್ಟಕ್ಕಾಗಲ್ರಿ, ಅದು ಕಲಿಯೋದು. ನಾನು ಕರೆಂಟ್ ಅಫೇರ್ಸ್ ಮುಟ್ರಿ ನೋಡೋಣ, ಧೈರ್ಯರು ಮುಟ್ಟಕ್ಕಾಗಲ್ಲ, ಯಾಕಂದ್ರೆ ಅದು ನನಗೆ ಕಲೆ, ಅದಕ್ಕೆ ಜಿ ಅಟ್ಯಾಕ್ ಕೊಡ್ಬೇಕು ನೀವು. ಅರ್ಥತ್ರಿ, ಆ ಟೈಪ್ ಅದು ಅರ್ಥತ್ರಿ, ಅದು ಮುಟ್ಟಕ್ಕಾಗಲ್ಲ, ಅದು ಒಂದು ಭಾವನೆ. ಸೊ ಅದಕ್ಕೆ ಸಾಂಸ್ಕೃತಿಕ ಮಹತ್ತರ ಪಟ್ಟಿಗೆ ಅಂತ ಕೃಷಿ ಕೊಡ್ತಾರೆ, ಅವು ಒಡಿಶಾ ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ನೋಡಿ, ಇತ್ತೀಚೆಗೆ ನೋಲೆನ್ ಗೊರೆನ್ ಸಂದೇಶಕ್ಕಾಗಿ ಜಿಯಾ ಟ್ಯಾಗ್ ಅನ್ನು ಕೊಡಲಾಗಿದೆ. ನೋಲೆನ್ ಸೊರೆನ್ ಸಂದೇಶ ಅಂತ ಬರ್ತದೆ, ಅದಕ್ಕೆ ಜಿಯಾ ಟ್ಯಾಗ್ ಅನ್ನು ಕೊಡಲಾಗಿದೆ. ಇದು ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ಪಶ್ಚಿಮ ಬಂಗಾಳ. ಓಕೆನಾ, ಮತ್ತೆ ಇನ್ನೊಂದು ಕೆಲವೊಂದು ಗೊತ್ತಿಲ್ಲ, ವರ್ಜಿನ ತೆಂಗಿನ ಎಣ್ಣೆ ಅಂತ ಬರ್ತದೆ, ತೆಂಗಿನ ಎಣ್ಣೆ, ಇದಕ್ಕೆ ಜಿಯಾ ಟ್ಯಾಗ್ ಅನ್ನು ಕೊಡಲಾಗಿದೆ. ಇದು ಅಂಡಮಾನ್ ಮತ್ತು ನಿಕೋಬಾರ್ಗೆ ಸಂಬಂಧಪಟ್ಟದ್ದು. ವರ್ಜಿನ ತೆಂಗಿನ ಎಣ್ಣೆ ಅಂಡಮಾನ್ ಮತ್ತು ನಿಕೋಬಾರ್ಗೆ ಸಂಬಂಧಪಟ್ಟದ್ದು, ರೀಸೆಂಟ್ ಆಗಿ ಜಿಯಾ ಟ್ಯಾಗ್ ಸಿಕ್ಕ. ಇತ್ತೀಚೆಗೆ ಪೋರ್ಚುಗಲ್ ನಲ್ಲಿ ಗೌರವ ಕೀಲಿಯನ್ನು, ಇದೊಂಥರ ಪ್ರಶಸ್ತಿ ಇದ್ದಂಗೆ, ಇದು ಗೌರವ ಕೀಲಿಯನ್ನು ಈ ಕೆಳಗಿನವುಗಳಲ್ಲಿ ಯಾರಿಗೆ ಕೊಡಲಾಗಿದೆ? ಗೌರವ ಕೀಲಿ ಅಂತ ಅಂದ್ಕೇಸಿ ಒಂದು ಪ್ರದಾನ ಮಾಡ್ಯಾರ ಅವ್ರಿಗೆ. ಈ ಕೆಳಗಿನವುಗಳಲ್ಲಿ ಯಾರಿಗೆ? ನರೇಂದ್ರ ಮೋದಿ, ದ್ರೌಪದಿ ಮುರ್ಮು, ಜಗದೀಪ್ ಧನಾಕರ್, ಮೇಲಿನ ಯಾರು ಅಲ್ಲ, ಎಲ್ಲರೂ ಮೋದಿ ಆಗ್ತಿರ್ ನೋಡಿ, ಹಂಗನಗುಣ ಹಾಕಿಲ್ಲ. ಗೌರವ ಕೀಲಿ ಅಂತ ಅಂದ್ಕೇಸಿ ಕೊಟ್ರ ಪೋರ್ಚುಗಲ್ ದೇಶದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ರೈಟ್ ಅಂತ ನೋಡಿ. ದ್ರೌಪದಿ ಮುರ್ಮು ಅವರಿಗೆ ರೀಸೆಂಟ್ ಆಗಿ ಗೌರವ ಕೀಲಿ ಅಂತ ಅಂದ್ಕೇಸಿ ಕೊಟ್ರಂತೆ. ಸೊ ಗೊತ್ತಿಲ್ಲ, ಏಪ್ರಿಲ್ 7ನೇ ತಾರೀಕಿಗೆ. ಶ್ರೀಲಂಕಾ ದೇಶದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥ ಯಾವುದು? ಮಿತ್ರ ವಿಭೂಷಣ ಪ್ರಶಸ್ತಿಯನ್ನು, ಶ್ರೀಲಂಕಾ ದೇಶದ ಪ್ರಮುಖ ಪ್ರಶಸ್ತಿ ಆಗಿರತಕ್ಕಂಥ ಮಿತ್ರ ವಿಭೂಷಣ ಪ್ರಶಸ್ತಿಯನ್ನ ಈ ಕೆಳಗಿನವುಗಳಲ್ಲಿ ಯಾರು ಪಡ್ಕೊಂಡ್ರ? ಮಿತ್ರ ವಿಭೂಷಣ ಪ್ರಶಸ್ತಿ. ನೀವು ಸೂಪರ್, ನಿಮ್ಮ ಆನ್ಸರ್ ಸೂಪರ್. ನರೇಂದ್ರ ಮೋದಿ ಅವರಿಗೆ ರೀಸೆಂಟ್ ಆಗಿ ನೀಡಿ ಗೌರವಿಸಲಾಗಿದೆ. ನರೇಂದ್ರ ಮೋದಿ. ಮಾರಿಷಸ್ ದೇಶದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯನ್ನ ಯಾರಿಗೆ ನೀಡಿ ಗೌರವಿಸಲಾಗಿದೆ? ಈ ಕೆಳಕಂಡವುಗಳಲ್ಲಿ ಕರೆಕ್ಟ್ ಕೇಳಿ. ಇಲ್ಲಿ ಮಾರಿಷಸ್ ದೇಶ ಅಂತ ಐತ್ರಿ, ಮಾರಿಷಸ್ ದೇಶದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರಿಗೆ ನೀಡಿ ಗೌರವಿಸಲಾಗಿದೆ? ನೀವು ಚುಪ್ಪರ್, ನಿಮ್ಮ ಆನ್ಸರ್ ಚುಪ್ಪರ್. ಇದಕ್ಕೆ ಸರಿ ಯಾವ್ದು ಉತ್ತರ? ನರೇಂದ್ರ ಮೋದಿ ಅವರಿಗೆ ನೀಡಿ ಗೌರವಿಸಲಾಗಿದೆ. ಸುರೇನಂ ದೇಶದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ? ಇವೆಲ್ಲ ಪ್ರಶಸ್ತಿಗಳಿದ್ರೆ ಓದಿಕೆ ಬಿಡಬೇಡ್ರಿ. ಯಾವ ದೇಶದ? ಸುರೇನಂ ದೇಶ ಅಂತ ಬರ್ತದೆ. ಸುರೇನಂ ದೇಶದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ? ಸುರೇನಂ ದೇಶದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ನೀಡಿ ಗೌರವಿಸಲಾಗಿದೆ. ಇವೆಲ್ಲ ಪ್ರಶಸ್ತಿಗಳು ಓದಿಕೆ. 2025ರಲ್ಲಿ ಮಹಿಳಾ ಸುರಕ್ಷತೆ ಮತ್ತು ಸಬಲೀಕರಣದ ಕುರಿತಾದ ಒಂದು ಸ್ಟ್ರೀಟ್ ಶೃಂಗಸಭೆ ಅಂತ ಬರ್ತದೆ. ಸ್ಟ್ರೀಟ್ ಶೃಂಗಸಭೆಯ ಆತಿಥ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಒಂದು ನಗರ ಯಾವ್ದು ಇದ್ರೊಳಗೆ ಆಗ್ತಾರೆ? ಹೈದರಾಬಾದ್, ಭೂಪಾಲ, ಚೆನ್ನೈ, ಬೆಂಗಳೂರು. ಇದು GK ಟುಡೇ ಪ್ರಶ್ನೆ ಇದೆ. 2025ರ ಮಹಿಳಾ ಸುರಕ್ಷತೆ ಮತ್ತು ಸಬಲೀಕರಣದ ಸ್ಟ್ರೀಟ್ ಶೃಂಗಸಭೆಯನ್ನು ಆತಿಥ್ಯ ವಹಿಸಿಕೊಂಡಿರ್ತಕ್ಕಂಥ ಒಂದು ನಗರ ಯಾವುದು? ಆತಿಥ್ಯ ವಹಿಸಿಕೊಂಡಿರ್ತಕ್ಕಂಥ ನಗರ. ಎಕ್ಸಲೆಂಟ್, ಸೂಪರ್. ಇದಕ್ಕೆ ಸರ್ ಯಾವ್ದು ಉತ್ತರ? ಹೈದರಾಬಾದ್ ಅಲ್ಲಿ ನಡೆಸಲಾಯ್ತು ಅಂತ. ಈ ಒಂದು ಸಭೆಯನ್ನು ರೀಸೆಂಟ್ ಆಗಿ ಇಲ್ಲಿ ಹೈದರಾಬಾದ್ ನಡೆಸಲಾಯಿತು. ಒಟ್ಟ ಮಹಿಳಾ ಸುರಕ್ಷತೆಗೆ ಸಂಬಂಧಪಟ್ಟದ್ದು. ಹಾಗಾದ್ರೆ ಈ ಕೆಳಕಂಡವುಗಳಲ್ಲಿ ಇತ್ತೀಚೆಗೆ BTS ಶೃಂಗಸಭೆ, ಏಷ್ಯಾ ಖಂಡದ ಅತಿ ದೊಡ್ಡ ಟೆಕ್ ಸಮ್ಮೇಳನ BTS, ಇದನ್ನು ಎಲ್ಲಿ ನಡೆಸಲಾಯಿತು? ಏಷ್ಯಾ ಖಂಡದ ಅತ್ಯಂತ ದೊಡ್ಡ ಟೆಕ್ ಸಮ್ಮೇಳನ BTS ಅನ್ನು ಇಲ್ಲಿ ನಡೆಸಲಾಯಿತು. ಬೆಂಗಳೂರಿನಲ್ಲಿ ನಡೆಸಲಾಯಿತು. ಬೆಂಗಳೂರು ಅಂತ ಬರ್ತದೆ. ಹಾಗಾದ್ರೆ ಈ ಕೆಳಕಂಡವುಗಳಲ್ಲಿ ಮಲ್ಟಿ ಮಾಡೆಲ್ ಲಾಜಿಸ್ಟಿಕಲ್ ಪಾರ್ಕ್ ಅನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಇತ್ತೀಚೆಗೆ ರೀಸೆಂಟ್ ಆಗಿ ಇಲ್ಲಿ ಮಲ್ಟಿ ಮಾಡೆಲ್ ಲಾಜಿಸ್ಟಿಕಲ್ ಪಾರ್ಕ್ ಅನ್ನು ಇತ್ತೀಚೆಗೆ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಮಲ್ಟಿ ಮಾಡೆಲ್ ಲಾಜಿಸ್ಟಿಕಲ್ ಪಾರ್ಕ್ ಅಂತ ಕರೀತಾರೆ. ಅದನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಚೆನ್ನೈ ನಗರದಲ್ಲಿ ರೀಸೆಂಟ್ ಆಗಿ ಸ್ಥಾಪನೆ ಮಾಡ್ಯಾರ. ಚೆನ್ನೈ ಇದಕ್ಕೆ ಸರಿ ಯಾವ್ದು ಉತ್ತರ? ಈ ಕೆಳಗಿನವುಗಳಲ್ಲಿ ಭಾರತ ದೇಶದ ಇಸ್ರೋದವರು ಸಮುದ್ರಯಾನ ಮಾಡ್ಬೇಕಂತ ಕೃಷಿ ಮಾಡ್ಯಾರ. ಈ ಕೆಳಗಿನ ಯಾವ ನಗರದಲ್ಲಿ ಇಸ್ರೋದವರು ಸಮುದ್ರಯಾನ ಮಾಡಲು ಉದ್ದೇಶಿಸಿದ್ದಾರೆ? ಯಾವ ನಗರದಲ್ಲಿ ಸಮುದ್ರಯಾನ ಮಾಡಲು ಉದ್ದೇಶಿಸಿದ್ದಾರೆ? ಇಂಪಾರ್ಟೆಂಟ್ ಇದು. ಈ ಕೆಳಗಿನ ಯಾವ ನಗರದಲ್ಲಿ ಸಮುದ್ರಯಾನ? ಸರಿಯಾದ ಉತ್ತರ ಚೆನ್ನೈ ನಗರದಲ್ಲಿ ಮಾಡ್ಬೇಕಂತ ಕೃಷಿ ಮಾಡ್ಯಾರ. ಚೆನ್ನೈ ಇದಕ್ಕೆ ಸರಿಯಾದ ಉತ್ತರ. ಸೊ ಎಲ್ಲ ಇಂಪಾರ್ಟೆಂಟ್ ಓದ್ಕೆರೆ.
ಈ ಕೆಳಗಿನವುಗಳಲ್ಲಿ ಕಿರಿಸಿಟಿ ಪ್ರಾಜೆಕ್ಟ್ ಇದೆಲ್ಲ ಕೇಳೋದಿಲ್ಲ ಎಕ್ಸಾಮ್ಗೆ. ಕಿರಿಸಿಟಿ ಪ್ರಾಜೆಕ್ಟ್ ಅನ್ನು ಇಲ್ಲಿ ಮಾಡಲು ಉದ್ದೇಶಿಸಿದ್ದಾರೆ. ಕಿರಿಸಿಟಿ ಪ್ರಾಜೆಕ್ಟ್ ಅಂತ ಕರೀತಾರೆ. ಯಾವ ನಗರದಲ್ಲಿ ಕಿರಿಸಿಟಿ ಪ್ರಾಜೆಕ್ಟ್ ಅನ್ನ ಮಾಡ್ಬೇಕಂತ ಅಂದ್ಕೇಶಿ ಮಾಡ್ಯಾರ. ಸೂಪರ್ ಎಕ್ಸಲೆಂಟ್ ಮಾರ್ಲೆಸ್. ಇದಕ್ಕೆ ಸರ್ ಯಾವ್ದು ತರ ನಮ್ಮ ಬೆಂಗಳೂರಿನಲ್ಲಿ ಬೆಂಗಳೂರಿನ ಸರ್ ಅಂತ ಕರೆದ್ರೆ ಕಿರಿಸಿಟಿ ಪ್ರಾಜೆಕ್ಟ್ ಅನ್ನ ಮಾಡ್ಬೇಕಂತ ಅಂದ್ಕೇಶಿ ಮಾಡ್ಯಾರ. ಸೊ ಶೃಂಗಸಭೆ ಇದ್ರು ಓದ್ಕೆ. ವಿಶ್ವ ಪಾರ್ಕಿನ್ಸನ್ಸ್ ದಿನ ಅಂತ ಅಂದ್ಕೇಶಿ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಯಾವ ದಿನಾಂಕ? ವಿಶ್ವ ಪಾರ್ಕಿನ್ಸನ್ಸ್ ದಿನ. ಸೊ ಇಂಪಾರ್ಟೆಂಟ್ ಪ್ರಮುಖ ದಿನಾಂಕಗಳು. ವಿಶ್ವ ಪಾರ್ಕಿನ್ಸನ್ಸ್ ದಿನ ಅಂತ ಅಂದ್ಕೇಶಿ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಈ ಕೆಳಗಿನ ಯಾವ ದಿನಾಂಕದಂತ ನೀವು ಚುಪ್ಪರ, ನಿಮ್ಮ ಆನ್ಸರ್ ಚುಪ್ಪರ. ಇದಕ್ಕೆ ಸರ್ ಯಾವ್ದು ತರ ಏಪ್ರಿಲ್ 11ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ ನೋಡಿ. ಪ್ರತಿ ವರ್ಷ ಯಾವಾಗ ಅಂತ ಕೇಳ್ಬೋದು, ಏಪ್ರಿಲ್ 11ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ. ಪಾರ್ಕಿನ್ಸನ್ಸ್ ರೋಗ ಬರ್ತದಲ್ರಿ, ಅದರ ಒಂದು ಜಾಗೃತಿಯನ್ನು ಮೂಡಿಸೋಕ್ಕೋಸ್ಕರನೇ ಏಪ್ರಿಲ್ 11ನೇ ತಾರೀಕಿಗೆ ಆಚರಣೆ ಮಾಡ್ತಾರಂತೆ. ಸೊ ಗೊತ್ತಿರಲಿ, ಕೇಳ್ತಾನೆ. ಇದು ಮೆದುಳಿನ ಕಾಯಿಲೆ ಆಗಿದೆ. 1817ರಲ್ಲಿ ಈ ರೋಗವನ್ನು ಮೊದಲ ಬಾರಿಗೆ ವಿವರಿಸಿರ್ತಕ್ಕಂಥ ಜೇಮ್ಸ್ ಪಾರ್ಕಿನ್ಸನ್ ಅವರನ್ನು ಗೌರವಿಸಲು ಅವ್ರು ಹುಟ್ಟಿರ್ತಕ್ಕಂಥ ದಿನ ಅಂತ. ಸೊ ಅದಕ್ಕೋಸ್ಕರನೇ WHO ದವರು ಇದನ್ನ 1997ರಿಂದ ಆಚರಣೆ ಮಾಡಕತ್ತಾರ. ಆಯ್ತಾ? ಓಕೆ. ಪ್ರಮುಖ ದಿನಾಂಕಗಳು ಹಿಂಗ ಗೊತ್ತಿರಲಿ, ಕೇಳ್ತಾನೆ. ನಾರ್ಮಲ್ ಆಗಿ ಹೇಳ್ತಾನೆ. ವಿಶ್ವ ಆರೋಗ್ಯ ದಿನ ಅಂತ ಅಂದ್ಕೇಶಿ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ವಿಶ್ವ ಆರೋಗ್ಯ ದಿನ ಯಾವ ದಿನ ಅಂತ ಗೊತ್ತಿಲ್ಲ. ವಿಶ್ವ ಆರೋಗ್ಯ ದಿನ. ಆರೋಗ್ಯ ದಿನ ಯಾವಾಗಂದ್ರೆ ಏಪ್ರಿಲ್ 7ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ. ಏಪ್ರಿಲ್ 7ನೇ ತಾರೀಕಿಗೆ ವಿಶ್ವ ಆರೋಗ್ಯ ದಿನ ಅಂತ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಸ್ಫೂರ್ತಿ ದಿನ ಅಂತ ಅಂದ್ಕೇಶಿ ಆಚರಣೆ ಮಾಡ್ತಾರೆ. ಅದು ಗೊತ್ತಿರಲಿ, ಇದು ಮರತಾರೆ ಹೆಂಗ. ಪ್ರತಿ ವರ್ಷ ಸ್ಫೂರ್ತಿ ದಿನ ಯಾವಾಗಂದ್ರೆ ಮಾರ್ಚ್ 17ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ. ಯಾಕಂದ್ರೆ ಅವತ್ತು ನಟ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿರ್ತಕ್ಕಂಥ ದಿನ. ಓಕೆನಾ? ವಿಶ್ವ ರಕ್ಷಣಾ ಹಕ್ಕುಗಳ ದಿನ ಅಂತ ಅಂದ್ಕೇಶಿ ಮಾರ್ಚ್ 1ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ. ವಿಶ್ವ ನಾಗರಿಕರ ರಕ್ಷಣಾ ಹಕ್ಕುಗಳ ದಿನ ಅಂದು ಮಾರ್ಚ್ 1ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ. ಆಯ್ತ್ರಿ. ನೆಕ್ಸ್ಟ್ ಏಪ್ರಿಲ್ 1ನೇ ತಾರೀಕಿಗೆ, ಪ್ರತಿ ವರ್ಷ ಏಪ್ರಿಲ್ 1ನೇ ತಾರೀಕಿಗೆ ಮೂರ್ಖರ ದಿನ ಅಂತ ಆಚರಣೆ ಮಾಡ್ತಾರೆ. ಇದೆಲ್ಲರಿಗೂ ಗೊತ್ತದ, ಹೇಳೋದೇನು ಬೇಕಾಗಿಲ್ಲ. ಮೂರ್ಖರ ದಿನ. ಅದೇ ರೀತಿಯಾಗಿ ಏಪ್ರಿಲ್ 2ನೇ ತಾರೀಕಿನಂದು ಪೊಲೀಸ್ ಧ್ವಜ ದಿನ ಅಂತ ಆಚರಣೆ ಮಾಡ್ತಾರೆ. ಪೊಲೀಸ್ ಧ್ವಜ ದಿನ ನೋಡಿ. ಎದಕ್ಕೆ ಆಚರಣೆ ಮಾಡ್ತಾರೆ ಅದು ಗೊತ್ತಿರಲಿ, ಪೊಲೀಸ್ ಆಗೋರಿದ್ರಿ. ಪೊಲೀಸ್ ಧ್ವಜ ದಿನ ಯಾವಾಗ ಸರ್ ಅಂತ ಕೇಳಿದ್ರೆ ಏಪ್ರಿಲ್ 2ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ. ಸೊ ಇಂಪಾರ್ಟೆಂಟ್ ಇದೆ. ಎದಕ್ಕೆ ಸರ್ ಅಂತ ಕೇಳಿದ್ರೆ ಅಲ್ಲಿ ಯಾರ್ಯಾರು ಪೊಲೀಸ್ ಅಧಿಕಾರಿಗಳು ಅಥವಾ ಪೊಲೀಸು ರಿಟೈರ್ಡ್ ಆಗಿರ್ತಾರಲ್ಲ ಅವ್ರಿಗೇನೋ ಸಹಾಯ ಮಾಡೋಕ್ಕೋಸ್ಕರನೇ ಪೊಲೀಸ್ ಧ್ವಜ ದಿನ ಅಂತ ಅಂದ್ಕೇಶಿ ಕೆಲವೊಂದು ಚೀಟಿ ಬರ್ತದ್ರೆ ಅದನ್ನ ಮಾರಾಟ ಮಾಡಿದ ಬಂದಿರತಕ್ಕಂಥ ಅಮೌಂಟ್ ಅನ್ನು ಅವರ ಗೌರವವನ್ನು ಸಲ್ಲಿಸ್ತಾರೆ. ಅದೇ ಪೊಲೀಸ್ ಧ್ವಜ ದಿನ ಏಪ್ರಿಲ್ 2ನೇ ತಾರೀಕಿಗೆ. ಪೊಲೀಸ್ ಹುತಾತ್ಮರ ದಿನ ಅಂತ ಬರ್ತದೆ ಇನ್ನೊಂದು ಅಕ್ಟೋಬರ್ 21ನೇ ತಾರೀಕಿಗೆ. ಅಕ್ಟೋಬರ್ 21ನೇ ತಾರೀಕಿಗೆ ಪೊಲೀಸ್ ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತಾರೆ. ಅವತ್ತೇನ ಮಾಡ್ತಾರೆ ಸರ್ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಈಗ ಅಕ್ಟೋಬರ್ 21ನೇ ತಾರೀಕು ಅಂದ್ರೆ ಈಗ ಒಂದು ವರ್ಷದಿಂದ ಯಾರ್ಯಾರು ಈ ಪೊಲೀಸ್ ಇಲಾಖೆಯಲ್ಲಿ ಮರಣ ಹೊಂದಿರ್ತಾರೆ ನೋಡಿ, ಓಕೆನಾ, ಅವ್ರನ್ನ ಏನ್ ಮಾಡ್ತಾರೆ ಒಂದ್ 2 ನಿಮಿಷ ಒಂದ್ 5 ನಿಮಿಷ ಮನನ ಮಾಡ್ಕೊಂತಾರೆ. ಅದೇ ಅಕ್ಟೋಬರ್ 21ನೇ ತಾರೀಕಿಗೆ. ಯಾರ್ಯಾರು ಪೊಲೀಸ್ ಇರ್ತಾರಲ್ಲ ಗೊತ್ತಿರುತ್ತೆ ನಿನಗೆ. ಅಕ್ಟೋಬರ್ 21 ಪೊಲೀಸ್ ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತಾರೆ. ಸೊ ಇವೆಲ್ಲ ಗೊತ್ತಿರಲಿ ಪ್ರಮುಖ ದಿನಾಂಕಗಳು. ಓಕೆನಾ? ನೆಕ್ಸ್ಟ್ ಏಪ್ರಿಲ್ 14ನೇ ತಾರೀಕಿಗೆ ಅಂದ್ರೆ ನಾಳೆಗೆ. ಏಪ್ರಿಲ್ 14ನೇ ತಾರೀಕಿಗೆ ಯಾವಾಗ ಏನ ಸರ್ ಅಂತ ಕೇಳಿದ್ರೆ ವಿಶ್ವ ಜ್ಞಾನ ದಿನ ಅಂತ ಆಚರಣೆ ಮಾಡ್ತಾರೆ. ವಿಶ್ವ ಜ್ಞಾನ ದಿನ ಅಂತ ಯಾವಾಗ ಆಚರಣೆ ಮಾಡ್ತಾರೆ ಅಂದ್ರೆ ಏಪ್ರಿಲ್ 14ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ. ಯಾಕಂದ್ರೆ ಅವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಹುಟ್ಟಿರ್ತಕ್ಕಂಥ ದಿನ ಅದು. ಡಾಕ್ಟರ್ BR ಅಂಬೇಡ್ಕರ್ ಹುಟ್ಟಿರ್ತಕ್ಕಂಥ ದಿನ. ಆಯ್ತು. ನೆಕ್ಸ್ಟ್ ಕ್ವಶನ್ಸ್ ನೋಡಿ. ಪಾರ್ಕಿನ್ಸನ್ಸ್ ದಿನ ಏಪ್ರಿಲ್ 11. BM-04 ಒಂದು ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತದ್ದು. ಇದನ್ನು ಯಾವ ಸಂಸ್ಥೆಯು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ್ದಾರೆ? ಕ್ಷಿಪಣಿ ಅಂತ ಬಂದ್ರೆ ಯಾವ್ದು ಹಾಕ್ತೀರಿ ನಾವು? ಕಾಮನ್ ಸೆನ್ಸ್. ಇಲ್ಲಿ ಕ್ಷಿಪಣಿ ಅಂತ ಬಂದದ, ಯಾವ್ದು ಹಾಕ್ಬೇಕು ಅದನ್ನ ಹಾಕ್ಬೇಕು. BH-4 ಒಂದು ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿದ್ದು ಇದನ್ನು ಯಾವ ಸಂಸ್ಥೆಯು ರೀಸೆಂಟ್ ಆಗಿ ಅಭಿವೃದ್ಧಿಪಡಿಸಿದ್ದಾರೆ? ಯಾವ ಸಂಸ್ಥೆಯವರು ಅಭಿವೃದ್ಧಿಪಡಿಸಾರ? ನೀವು ಚುಪ್ಪರ, ನಿಮ್ಮ ಆನ್ಸರ್ ಚುಪ್ಪರ. ಇದಕ್ಕೆ ಸರ್ ಯಾವ್ದು ಉತ್ತರ? DRDO ಅಂತ ಬರುತ್ತೆ. DRDO ನೋಡಿ. ಇತ್ತೀಚೆಗೆ BH-04 ಎಂದು ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ DRDO ದವರು ಅಭಿವೃದ್ಧಿಪಡಿಸಿದ್ದಾರೆ. DRDO ದವರು. ಸೊ ಓದಿಕೆ ಪಡಬೇಡ ಅಷ್ಟ. ಆದಿತ್ಯ L1 ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಚಕ್ ಅಂತ ಹಾಕ್ಬೇಕು. ಈ ಕೆಳಕಂಡವುಗಳಲ್ಲಿ ಇಲ್ಲಿ ಆದಿತ್ಯ L1 ಅಂತ ಕರೀತಾರೆ. ಆದಿತ್ಯ L1 ಇದು ಯಾವ್ದಕ್ಕೆ ಸಂಬಂಧಪಡೋದು? ಸೂರ್ಯನ ಅಧ್ಯಯನ ಮಾಡೋಕ್ಕೋಸ್ಕರ ಇದನ್ನ ಕಳಿಸಿರತಕ್ಕಂತರ ಹುಷಾರಾಗಿರ ಪಾಪ. ಇದಕ್ಕೆ ಸರ್ ಯಾವ್ದು ಉತ್ತರ? ನಮ್ಮ ಭಾರತ ದೇಶದ ಇಸ್ರೋ ರೈಟ್ ಅಂತ ನೋಡಿ. ಭಾರತ ದೇಶದ ಇಸ್ರೋದವರ ಕಳಿಸ್ಯಾರ. ಸೊ ಗೊತ್ತಿರಲಿ, ಬಿಡಬಾರ್ದ. ಇನ್ನೈತೆ ಕ್ಲಾಸ್ ಮುಗಿದಿಲ್ಲ. ಬಿ ಪಿಕ್ಚರ್ ಬಾಕಿ. ವಿಶ್ವ ಪಾರ್ಕಿನ್ಸನ್ ದಿನ ಏಪ್ರಿಲ್ 11ನೇ ತಾರೀಕಿಗೆ. ಅದನ್ನ ಡಿಸ್ಕಸ್ ಮಾಡ್ರಿ. ಅಲ್ಲಿವರೆಗೂ ಒಂಚೂರು ನಮ್ಮ ಟೆಲಿಗ್ರಾಮ್ ಐತ್ರಿ ಲಿಂಗರಾಜ್ ಪಾಟೀಲ್ ಅಂತ. ಸೊ ಜಾಯ್ನ್ ಆಗಿರಿ. ನೋಡಿದ್ದು 300 ರೂಪಾಯಿ ಇದೆ ಕರೆಂಟ್ ಅಫೇರ್ಸ್. 3 ಮಂತ್ಸ್ ವರೆಗೆ ಕೇಳ್ಬೋದು. 1 ವರ್ಷ ಬೇಕು ಸರ್ ಅಂದ್ರೆ 800 ರೂಪಾಯಿ ಇದೆ. 12 ಮಂತ್ಸ್ ವರೆಗೆ ಇರುತ್ತೆ. ಯೂಟ್ಯೂಬ್ನಾಗ ಯಾವಾಗ ಒಂದ್ಸಲ ಇರ್ತದೆ. ಬಟ್ ಇಲ್ಲಿ ಮಾತ್ರ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಇರ್ತವೆ. ಮೆಂಬರ್ಶಿಪ್ ತಗೊಳ್ಳಿ. ನೀವು GK ಕ್ಲಾಸು ಪ್ಲಸ್ ಕರೆಂಟ್ ಅಫೇರ್ಸ್ ಕ್ಲಾಸು ಎಲ್ಲ ಕ್ಲಾಸ್ಗಳನ್ನ ಕೇಳ್ಬೋದು ಮೆಂಬರ್ಶಿಪ್ ಕ್ಲಬ್ ತಗೊಂಡ್ರೆ. ಓಕೆನಾ? 1 ನಿಮಿಷ ರೀ, ಹಳೆ ಡಿಸ್ಕಸ್ ಮಾಡೋಣ.
ದೃಷ್ಟಿ ಎಂಬ ಆಪ್ ಅನ್ನು ರೀಸೆಂಟ್ ಆಗಿ ಗುಜರಾತ್ ರಾಜ್ಯ ಸರ್ಕಾರದವರು ಅಭಿವೃದ್ಧಿಪಡಿಸಿ ಗುಜರಾತ್ ರಾಜ್ಯ ಸರ್ಕಾರದವರು GP ದೃಷ್ಟಿ ಎಂಬ ಆಪ್ ಅನ್ನು ಅಭಿವೃದ್ಧಿಪಡಿಸಾರಂತೆ. ಸೊ ಗೊತ್ತಿಲ್ಲ, ಇಂಥ ಏನಾದ್ರು ಆಪ್ ಇದ್ರೆ ಪಕ್ಕ ಬರ್ತದ. ಪಂಚತಂತ್ರ 2.0 ಗೊತ್ತದ, ಕರ್ನಾಟಕ ರಾಜ್ಯ. ಮತ್ತೆ ಆಸ್ತಿ ಅದು ಕಾವೇರಿ 2.0 ಕೇಳಿದ್ರೆ ಅದು ಸಮ್ಮತಿಗೆ ಕರ್ನಾಟಕ ರಾಜ್ಯ ಸರ್ಕಾರದವರು ಅಭಿವೃದ್ಧಿಪಡಿಸ್ಯಾರ. ಸೊ ಗೊತ್ತಿಲ್ಲ. ಮತ್ತೆ ರಾಜ್ಯ ನೋಡ್ಬೇಕಾದ್ರೆ ಸುದರ್ಶನ 2.0 ಸುದರ್ಶನ ಸೇತುವೆ ಆಯ್ತು, ಗುಜರಾತ್ ರಾಜ್ಯದಲ್ಲಿ ಇದು ಮಾಡಿದ. ಓಕೆನಾ. ಫ್ಯಾನ್ 2.0 ಆದಾಯ ತೆರಿಗೆ ಇಲಾಖೆದವರು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ್ದಾರೆ. ಸಾರನ್ನ ಸೂಪರ್ ಆಪ್ ಅಂತ ಬರುತ್ತದ, ಇದನ್ನು ರೈಲ್ವೆ ಇಲಾಖೆದವರು. ಓಕೆನಾ. RPT ಪೋರ್ಟಲ್ ಅನ್ನು ಸೆಬಿ ಅಂತ ಬರ್ತದೆ. ಸೆಬಿ ಇದನ್ನೇ ಹೇಳ್ಕೊಟ್ಟಿನೆಲ್ಲ ಹೊಸದು. ಬ್ಯಾಂಡ್ ಸೆಂಟ್ರಲ್ ಕೇಂದ್ರೀಕೃತ ಡೇಟಾಬೇಸ್ ಪೋರ್ಟಲ್ ಅನ್ನು ಸೆಬಿದವರು ಮಾಡ್ಯಾರ. ರೈಸ್ ಎಂಬ ಅಪ್ಲಿಕೇಶನ್ ಅನ್ನು ರೀಸೆಂಟ್ ಆಗಿ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರದ ಅಭಿವೃದ್ಧಿಪಡಿಸಿದ್ದಾರೆ. ಸಹಕಾರ ಟ್ಯಾಕ್ಸಿ ಸೇವೆ ಕೇಳಿದ್ರೆ ಸಹಕಾರ ಸಚಿವರು ಅಂತ ಕರೀತಾರೆ, ಅವರು ಅಭಿವೃದ್ಧಿಪಡಿಸ್ಯಾರ. ಜೋವಿನ್ ಎಂಬ ಆಪ್ ಅನ್ನು ಯಾರು ಸರ್ ಅಂತ ಕೇಳ್ತಾರೆ, ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ ಅಂತ ಬರ್ತದ, ಅವರು ರೀಸೆಂಟ್ ಆಗಿ ಅಭಿವೃದ್ಧಿಪಡಿಸ್ಯಾರ. ಎರಡು ಹರಿಯಾಣ ಅಂತಂದ್ರೆ ಈಗಾಗಲೇ ಜಸ್ಟ್ ಹೇಳಿನೇ, ಹೇಳೋದನ್ ಬೇಕಾಗಿಲ್ಲ ನೋಡಿ. ಇತ್ತೀಚೆಗೆ AI ಸೌರ ಚಾಲಿತ ಉತ್ಪಾದನಾ ಮಾರ್ಗವನ್ನು ಗುಜರಾತ್ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ. ಋಷಿಕೊಂಡ ಸರೋವರ ಕಂಡುಬರೋದು ಆಂಧ್ರ ಪ್ರದೇಶದಲ್ಲಿ. ಓಕೆನಾ. ಸೊ ನೋಟ್ ಮಾಡ್ಕೊಳ್ಳಿ ಆಯ್ತ್ರಿ. ಇತ್ತೀಚೆಗೆ ಭಾರತ ದೇಶದ ಮೊದಲ API ಹಸಿರು ಹೈಡ್ರೋಜನ್ ಎಥನಾಲ್ ಸೌಲಭ್ಯವನ್ನು ಎಲ್ಲಿ ಹಾಕ್ಯಾರ ಸರ್ ಅಂತ ಕೇಳಿದ್ರೆ ಹಿಮಾಚಲ ಪ್ರದೇಶದಲ್ಲಿ. ಮತ್ತೆ ಅದು ಗೊತ್ತಲ್ಲಿ ಗಾಂಜಾ ಕೃಷಿಗೆ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಹಿಮಾಚಲ ಪ್ರದೇಶ. ರೈಟ್ ಅಂತ ನೋಡಿ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡು ಬರತಕ್ಕಂಥ ಎಲೆಕ್ಟ್ರಾನಿಕ್ ಸಿಟಿಗೆ ರತನ್ ಟಾಟಾರ್ ಅವರ ಹೆಸರನ್ನು ನೀಡಲಾಗಿದೆ ಅಂತ ಕೇಳಬಹುದ್ರೆ, ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರತಕ್ಕಂಥ ಎಲೆಕ್ಟ್ರಾನಿಕ್ ಸಿಟಿಗೆ ನೋಡಿ, ಅಸ್ಸಾಂ ರಾಜ್ಯ ಸರಿಯಾದ ಉತ್ತರ. ಇತ್ತೀಚೆಗೆ 2,000 ರೂಪಾಯಿ ಕೊಡ್ತಕ್ಕಂಥದ್ದು ಮಹಿಳಾ ಸಮೃದ್ಧಿ ಯೋಜನೆಯನ್ನು ದೆಹಲಿ ರಾಜ್ಯ ಸರ್ಕಾರದವರು, ದೆಹಲಿಯ ಸಚಿವ ಸಂಪುಟದವರ ಇತ್ತೀಚೆಗೆ ಅನುಮೋದನೆ ಕೊಟ್ಟರಂತೆ. ಸೊ ಗೊತ್ತಿಲ್ಲ, ಬಿಡಬಾರ್ದು ಓದ್ಕೆ. ಇದು ಆಫರ್ ಇದ್ದಾರೆ, ಸೊ ತೆಗೆದುಕೊಳ್ಳಬಹುದು. 6 ಗಂಟೆಯಿಂದ 7 ಗಂಟೆ ಕ್ಲಾಸ್, 300 ರೂಪಾಯಿ ಇದ್ದು 220 ರೂಪಾಯಿ ತಗೊಂಬಂದೇನೆ. ಅಲ್ಲಿ ಅದ್ಭುತವಾಗಿರುತ್ತದೆ ನೋಡಿ. ಇತ್ತೀಚೆಗೆ ಅಮೂತ್ರ ಸಾಂಸ್ಕೃತಿಕ ಮಹತ್ತರ ಪಟ್ಟಿಗೆ ಸೇರ್ಪಡೆಯಾಗಿರತಕ್ಕಂಥ ಒಂದು ಋತು ಯಾತ್ರೆ ಕೇಳಿದ್ರೆ ಒಡಿಶಾ ರಾಜ್ಯಕ್ಕೆ ಸಂಬಂಧಪಡದ. ಸೊ ಓದಿಕೆರೆ ನೋಡಿ. P4 ನೀತಿಯನ್ನು ಜಾರಿ ತಂದಿರತಕ್ಕಂಥದ್ದು ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರದ ರೀಸೆಂಟ್ ಆಗಿ ಜಾರಿ ತಂದ. ಜಂಗ್ಬರ್ ಬಚಾವ್ ವನ್ಯಜೀವಿ ಅಭಯಾರಣ್ಯ ಇದು ಕಂಡು ಬರದಿಲ್ಲ ಅಂದ್ರೆ ಪಂಜಾಬ್ ರಾಜ್ಯ. ಇದೇನು ಸರ್ ಅಂದ್ರೆ ಚಿರತೆ ಸಫಾರಿಗೋಸ್ಕರ ಅದನ್ನು ಅಭಿವೃದ್ಧಿಪಡಿಸಾರಂತೆ. ಓಕೆನಾ. ಐಜ್ವಾಲ್ ವರ್ಷ ಪೂರ್ತಿ ಹ್ಯಾಂಡ್ ಲಾಂಗ್ ಪೂಯಿ ಸ್ವಚ್ಛತಾ ಅಭಿಯಾನವನ್ನು ಮಾಡಲಾಗಿದೆ. ಇಲ್ಲ ಅಂತ ಕೇಳ್ತಾನೆ, ಮಿಜೋರಾಂ ರಾಜ್ಯದ ಐಜ್ವಾಲ್ದಲ್ಲಿ. ಕಚ್ಚಾ ತೀವು ದ್ವೀಪ ಅಂತ ಬರ್ತದ, ಅದು ಕಂಡು ಬರದಲ್ಲಿ ಸರ್ ಅಂದ್ರೆ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತದ. ಭಾರತದವರು ಶ್ರೀಲಂಕಾ ದೇಶ ಕೊಟ್ರ, ಅದನ್ನ ಮರಳಿ ಪಡಿಬೇಕಂತ ಕೃಷಿ ಆ ರಾಜ್ಯದಲ್ಲಿ ಮಂಡನೆ ಮಾಡಿದಂತೆ ತಮಿಳುನಾಡು ರಾಜ್ಯ. ರೈಟ್ ಅಂತರು. AI ಚಾಲಿತ ಚಾಟ್ ಬೋಟ್ ಸಾರಥಿಯನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಹರಿಯಾಣ ರಾಜ್ಯ. ರೈಟ್ ಅಂತರು. ಇತ್ತೀಚೆಗೆ ಭಾರತ ದೇಶದ ಮೊದಲ ರಾತ್ರಿ ಸಫಾರಿಯನ್ನು ಲಕ್ನೋದಲ್ಲಿ ಪ್ರಾರಂಭಿಸಲಾಗಿದೆ, ಉತ್ತರ ಪ್ರದೇಶದ ಲಕ್ನೋ. ಕ್ಯಾಚ್ ದ ರೈನ್ ಅಭಿಯಾನ ಹರಿಯಾಣ ರಾಜ್ಯ. ರಾಜೀವ್ ವಿಕಾಸ ಯೋಜನೆ ತೆಲಂಗಾಣ ರಾಜ್ಯ. ಸುಗುತ್ತಲ್ಲಿ ಇತ್ತೀಚೆಗೆ ಛತ್ರಪತಿ ಶಿವಾಜಿ ಅವರ ಒಂದು ಪ್ರತಿಮೆಯನ್ನು ಮಹಾರಾಷ್ಟ್ರ ರಾಜ್ಯದಲ್ಲಿ ಅನುಷ್ಠಾನ ಮಾಡಲಾಗಿದೆ. ಸುಲೇನ್ ಗುರೆನ್ ಸಂದೇಶಕ್ಕಾಗಿ GI ಟ್ಯಾಗ್ ಅನ್ನು ಕೊಡಲಾಗಿದೆ. ಅದು ಯಾವ ರಾಜ್ಯ ಅಂತ ಕೇಳ್ತಾನೆ, ಪಶ್ಚಿಮ ಬಂಗಾಳ. ಇವಾಗ ಜಸ್ಟ್ ಡಿಸ್ಕಸ್ ಮಾಡಿದ್ರು. ಬ್ರಿಟಿಷ್ ಸ್ಟ್ಯಾಂಡರ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಭಾರತೀಯರು ಸುದರ್ಶನ ಪಟ್ನಾಯಕ್ ಅಂತ ಕರೀತಾರೆ. ಸುದರ್ಶನ ಪಟ್ನಾಯಕ್. ಸರಸ್ವತಿ ರಾಷ್ಟ್ರೀಯ ಶ್ರೇಷ್ಠ ಪ್ರಶಸ್ತಿ ಶ್ರೀ ಚಂದ್ರಶೇಖರನ್ ಅವರಿಗೆ ಕೊಡಲಾಗಿದೆ. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಮನುಬಾಕರಿ ಬಂದದ, D ಗೋಕೇಶ್ ಅವರಿಗೆ ಬಂದದ, ಹರ್ಮನ್ ಪ್ರೀತಿ ಸಿಂಗ್ ಅವರಿಗೆ ಬಂದದ, ಪ್ರವೀಣ್ ಕುಮಾರ್ ಅವರಿಗೆ ಬಂದದ. ದ್ರೋಣಾಚಾರ್ಯ ಪ್ರಶಸ್ತಿ ಕ್ರೀಡಾ ತರಬೇತುದಾರರಿಗೆ ಕೊಡ್ತಾರಂತೆ. ಸುಭಾಷ್ ರಾಣಾ ಇವರು ಪ್ಯಾರಾ ಶೂಟಿಂಗ್ ಆಟಗಾರರು. ದೀಪಾಲಿ ದೇಶಪಾಂಡೆ ಇವರು ಶೂಟಿಂಗ್ ಆಟಕ್ಕೆ ಸಂಬಂಧಪಟ್ರ. ಸಂದೀಪ್ ಸಾಂಗ್ವಾನ ಹಾಕಿ ಆಟಕ್ಕೆ ಸಂಬಂಧಪಟ್ರ. ಮತ್ತೆ ಜೀವಮಾನ ಸಾಧನ ಪ್ರಶಸ್ತಿ ದ್ರೋಣಾಚಾರ್ಯ ಬದಲಿ ಜೀವಮಾನ ಸಾಧನ ಪ್ರಶಸ್ತಿಯನ್ನು S ಮುರಳೀಧರ ಅಂತ ಬರ್ತದೆ, ಬ್ಯಾಡ್ಮಿಂಟನ್ ಅವ್ರಿಗೆ ಬಂದದ. ಅರ್ಮೊಂಡೋ ಹ್ಯಾಂಜೆಲೋ ಕೊನೋಕ್ ಅಂತ ಕರೀತಾರೆ, ಫುಟ್ಬಾಲ್ ಆಟಕ್ಕೆ ಸಂಬಂಧಪಟ್ರ. ಸೊ ಗೊತ್ತಿಲ್ಲ ಇವೆಲ್ಲ ಪ್ರಶಸ್ತಿಗಳು. ಚಾರ್ಜ್ ಇಂಡಿಯಾ 2024 ಪ್ರಶಸ್ತಿ ಬಿಸ್ಕಾಂಗೆ ಕೊಡಲಾಗಿದೆ. ಟ್ರ್ಯಾಕ್ ಅಂಡ್ ಫೀಲ್ಡ್ ನ್ಯೂಸ್ ಮ್ಯಾಗಝಿನ್ 2024 ಶ್ರೇಷ್ಠ ಅಥ್ಲೆಟಿಕ್ ಪ್ರಶಸ್ತಿಯನ್ನ ನೀರಜ್ ಚೋಪ್ರಾ ಅವರಿಗೆ ನೀಡಿ ಗೌರವಿಸಲಾಗಿದೆ. ಮತ್ತೆ 2019 ಸಾಲಿನ ಕರ್ನಾಟಕದ ವಾರ್ಷಿಕ ಚಲನಚಿತ್ರೋತ್ಸವ ಪ್ರಶಸ್ತಿ ಅದ್ರಾಗ ಅತ್ಯುತ್ತಮ ನಟ ಪ್ರಶಸ್ತಿ ಸುದೀಪ್ ಅವರಿಗೆ ಕೊಡಲಾಗಿದೆ. ಪೈಲ್ವಾನ್ ಚಲನಚಿತ್ರಕ್ಕೆ. ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಅನುಪಮ ಗೌಡ ಅವರಿಗೆ ಕೊಡಲಾಗಿದೆ. ತ್ರಿಯಂಬಕಂ ಅಂತ ಒಂದು ಕೃಷಿ ಚಲನಚಿತ್ರ ಬರ್ತದ, ಆ ಚಲನಚಿತ್ರಕ್ಕಾಗಿ ಕೊಡಲಾಗಿದೆ. ನೋಡಿ 150ನೇ ಅಂತರ ಸಂಸದೀಯ ಒಕ್ಕೂಟದ ಶೃಂಗಸಭೆಯನ್ನು ರೀಸೆಂಟ್ ಆಗಿ ತಾಷ್ಕಂಟ್ ದೇಶದಲ್ಲಿ ನಡೆಸಲಾಯಿತು. ತಾಷ್ಕಂಟ್ ದೇಶದಲ್ಲಿ ರೀಸೆಂಟ್ ಆಗಿ ನಡೆಸಲಾಯ್ತಂತೆ. ಸೊ ಗೊತ್ತಿಲ್ಲ, ಇವೆಲ್ಲ ಪ್ರಮುಖ ಶೃಂಗಸಭೆಗಳು. ಓಕೆನಾ. ಇವೆಲ್ಲ ಗೊತ್ತಿಲ್ಲ. ಇಸ್ಲಾಮಾಬಾದ್ ಯಶಸ್ವಿ ಶೃಂಗಸಭೆಯನ್ನು ಇಸ್ಲಾಮಾಬಾದಲ್ಲಿ ನಡೆಸಲಾಯಿತು. ದುಬೈ ಬರ್ತದ. ಕೋಪ್ 28 ನಡೆದಿರ್ತಕ್ಕಂಥದ್ದು ದುಬೈದಲ್ಲಿ ನಡೆಸಲಾಯಿತು. ದುಬೈಗೆ ಅತಿ ಹೆಚ್ಚು FDI ಅನ್ನು ಹೂಡಿಕೆ ಮಾಡತಕ್ಕಂಥ ಒಂದು ದೇಶ ಚೆಕ್ ದ ಇಂಡಿಯಾ ಭಾರತ ದೇಶವಾಗಿದೆ. ದುಬೈಗೆ ಅತಿ ಹೆಚ್ಚು FDI ಕೇಳ್ತಾನ್ರಿ, ಭಾರತ ದೇಶದವ್ರು ಅತಿ ಹೆಚ್ಚು ಹೂಡಿಕೆ ಮಾಡ್ತಾರಂತೆ. ಓಕೆನಾ, ಬಿಡಬಾರ್ದು ಓದ್ಕಿರಿ. BTS ಏರ್ ಶೋ ಇವೆಲ್ಲ ನಡೆದಿರೋದು ನಮ್ಮ ಬೆಂಗಳೂರಲ್ಲಿ ನಡೆಸಲಾಯಿತು. 2024 ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು ನವದೆಹಲಿಯಲ್ಲಿ ನಡೆಸಲಾಯಿತು. 9ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ನೀತಿಗಳ ಒಂದು ಶೃಂಗಸಭೆಯನ್ನು ನವದೆಹಲಿಯಲ್ಲಿ ನಡೆಸಲಾಯಿತು. 144ನೇ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಒಂದು ಸಭೆಯನ್ನು
ಅಲ್ಲಿ ಗ್ರೀಸ್ ದೇಶ ಅಂತ ಬರ್ತದೆ. ಗ್ರೀಸ್ ದೇಶದ ಕೋಸ್ಟಾ ಸವಾರಿ ಅನ್ನೋ ದೇಶದಲ್ಲಿ ನಡೆಸಲಾಯಿತು. ಇಲ್ಲಿ ಬಾಕ್ಸಿಂಗ್ ಅಂತ ಬರ್ತದೆ. ಬಾಕ್ಸಿಂಗ್ ಎಂಬ ಕ್ರೀಡೆಯನ್ನು ಸೇರ್ಪಡೆ ಮಾಡಿದರು. 9ನೇ ಭಾರತ ಆಸ್ಟ್ರೇಲಿಯನ್ ರಕ್ಷಣೆಗಳ ನೀತಿ ಮಾತುಕತೆಯನ್ನು ನವದೆಹಲಿಯಲ್ಲಿ ರೀಸೆಂಟ್ ಆಗಿ ನಡೆಸಲಾಯಿತು. ಹಲೋ ಮೋದಿ ಕಾರ್ಯಕ್ರಮ ಕುವೈತ್ ದೇಶದಲ್ಲಿ 15ನೇ ಅಂತಾರಾಷ್ಟ್ರೀಯ ವಿಶ್ವ ಫಾರ್ಮಕೋಪಿಗಳ ಸಭೆ ನವದೆಹಲಿಯಲ್ಲಿ ನಡೆಸಲಾಯಿತು. ಇದು ಸ್ಪೀಡ್ ಹೇಳಕತ್ತೆ, ನಿನ್ನೆ ಹೇಳ್ಬಿಟ್ಟಿನಿ ನನಗಲೇ. 38 ಸುರಾಜ್ ಕುಂಡ ಮೇಳ ಫರೀದಾಬಾದ್. ಸಾಮಾಜಿಕ ನ್ಯಾಯ ಕುರಿತು ಮೊದಲ ಪ್ರಾದೇಶಿಕ ಸಂವಾದ ನವದೆಹಲಿ ನಡೆಸಲಾಯಿತು. ಪ್ರಕೃತಿ ಎಂಬ ಶೃಂಗಸಭೆಯನ್ನು ರೀಸೆಂಟ್ ಆಗಿ ನವದೆಹಲಿಯಲ್ಲಿ ನಡೆಸಲಾಯಿತು. ಪರಿಸರಕ್ಕೆ ಸಂಬಂಧಪಟ್ಟದ್ದು. ವಿಶ್ವ ಆರೋಗ್ಯ ದಿನ ಗೊತ್ತದೆ, ಏಪ್ರಿಲ್ 7ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ. ಘೋಷವಾಕ್ಯ ಆರೋಗ್ಯಕರ ಆರಂಭ, ಆಶಾದಾಯಕ ಭವಿಷ್ಯ. ಇದಕ್ಕಂದ್ರೆ WHO ಸ್ಥಾಪನೆ ಆಗ್ತದೆ. 2025 ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನ ಐರ್ಲೆಂಡ್ ದೇಶ ಪ್ರಥಮ ಸ್ಥಾನದಾಗೈತ್ರೆ. ಓಕೆನಾ? ಇಷ್ಟೇನಂದ್ರೆ ನಿನ್ನೆ ಕ್ಲಾಸ್ ಮುಗಿತ್ರೆ. 5 ನಿಮಿಷದಾಗ ಹೇಳಿದೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಜಾಯ್ನ್ ಆಗ್ರಿ. GK ಕ್ಲಾಸ್ ಇದೆ ಅಲ್ರಿ, ತೆಗೆದುಕೊಳ್ಳಿ. ಅದ್ಭುತವಾಗಿ ಬರ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಬಜೆಟ್ನ ಇಲ್ಲಿ ಥಿಯರಿ ಕ್ಲಾಸ್ ಮಾಡ್ತೇನೆ. ಓಕೆ, ಇನ್ನೊಂದು ಬಜೆಟ್ ಮುಗಿತದ. ನಾವು ಊರಿಗೆ ಹೋಗಿ ಬರ್ತೇನೆ. ಊರಿಗೆ ಹೋಗಿ ಬಂದು ಮಾಡ್ತೇನೆ ಅದನ್ನ. ಅದು ಮುಗಿದ ತಕ್ಷಣ ಒಂದಿನ ಬಿಟ್ಟು ಒಂದಿನ ನಿಮಗೆ ಎಕನಾಮಿಕ್ ಸರ್ವೆ ಮಾಡಿ ಜಲ್ದಿ ಮಾಡಿ ಮುಗಿಸ್ಕೊಡ್ತೇನೆ. ಅಬ್ಬೋ 1 ತಿಂಗಳದೊಳಗೆ ಮುಗಿಸ್ಕೊಡ್ತೇನೆ. ಓಕೆನಾ? ಆಯ್ತು. ಎಕನಾಮಿಕ್ ಸರ್ವೆ ಮಾತ್ರ ಭಾಳ ಸ್ಪೀಡ್ ಮುಗಿಸ್ತೇನೆ. ಓಕೆನಾ? ಬಜೆಟ್ ಆದಂಗೆ ಆಗೋದಲ್ಲ, ಫುಲ್ ಸ್ಪೀಡು. ಒಂದಿನ ಬಿಟ್ಟು ಒಂದಿನ ಇರ್ತದೆ. ಆಯ್ತು ರೀ. 300 ರೂಪಾಯಿಗೆ 3 ಮಂತ್ಸ್ ಇರ್ತದೆ ಕರೆಂಟ್ ಅಫೇರ್ಸ್. 800 ರೂಪಾಯಿಗೆ 1 ವರ್ಷದವರೆಗೆ ಇರ್ತದೆ. ಸೊ ತೆಗೆದುಕೊಳ್ಬೋದು. ಅದಕ್ಕೆ ಬೆಳಗ್ಗೆ GK ಕ್ಲಾಸ್ MCQ ಇರ್ತಾವ್ರೆ. ಬಜೆಟ್, ಎಕನಾಮಿಕ್ ಸರ್ವೆ, ಕೇಂದ್ರ ಬಜೆಟ್, ರಾಜ್ಯ ಬಜೆಟ್ ಮತ್ತೆ ಕೇಂದ್ರದ ಎಕನಾಮಿಕ್ ಸರ್ವೆ ಅಲೋಸ್. ನೀವು ಮೆಂಬರ್ಶಿಪ್ ತಗೊಳ್ಳಿ, ಎಲ್ಲ ಕ್ಲಾಸ್ಗಳು ಓಪನ್ ಆಗ್ತದೆ. ಓಕೆನಾ? ತರಗತಿಯಲ್ಲಿ ಭಾಗವಹಿಸಿರತಕ್ಕಂಥ ನನ್ನ ಎಲ್ಲಾ ಸ್ನೇಹಿತರು ಧನ್ಯವಾದಗಳು. ಶುಭಾಗಲಿ.